ಎಲ್ಲ ಶಿಕ್ಷಕರಿಗೂ ಶಿಕ್ಷಣ ಸಂಭ್ರಮ 2024 ನವೆಂಬರ್ ತಿಂಗಳಿನ ಗಣಿತ ವೆಬಿನಾರಿಗೆ ಸ್ವಾಗತ. ನವೆಂಬರ್ ತಿಂಗಳಿನ ಕ್ಲಿಷ್ಟಾಂಶಗಳು ಅಂದರೆ ಹಾಟ್ಸ್ಪಾಟ್ಸು ತರಗತಿವಾರು ನಾವಿಲ್ಲಿ ನೋಡ್ತಾ ಇದ್ದೇವೆ. ತರಗತಿ 4ರ ಕ್ಲಿಷ್ಟಾಂಶ ದೈನಂದಿನ ಸನ್ನಿವೇಶಗಳಲ್ಲಿ ಹಣದ ವಾಕ್ಯ ರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು. ನಾವು ಡೈಲಿ ಲೈಫಲ್ಲಿ ಉಪಯೋಗಿಸುವಂತಹ ಹಣದ ರೂಪಗಳು ಯಾವ್ಯಾವು ಅಂತ ನೋಡೋದಾದರೆ ನಾವು ನೋಟುಗಳಲ್ಲಿ ಬಳಸ್ತೇವೆ, ಹಾಗೆ ನಾಣ್ಯಗಳು ಅಂದರೆ ಕಾಯಿನ್ ಸ್ವರೂಪದಲ್ಲಿ ಕೂಡ ಬಳಸ್ತೇವೆ. ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವ ಯಾವ ಮುಖಬೆಲೆಗಳು ಅಂದರೆ ಡಿನಾಮಿನೇಷನ್ಸು ಸಹಜವಾಗಿ ಬಳಸ್ತೇವೆ ಅಂತ ನೋಡೋದಾದರೆ ನೋಟುಗಳಲ್ಲಿ ನೋಡೋಣ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಟುಗಳು ನಾವು ಬಳಸ್ತೇವೆ. ಅದೇ ರೀತಿ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟುಗಳನ್ನು ನಾವು ಬಳಸ್ತೇವೆ. ಕಾಯಿನ್ಸಲ್ಲಿ ಯಾವ್ಯಾವು ಸಾಮಾನ್ಯವಾಗಿ ಬಳಸ್ತೇವೆ ಅಂತ ನೋಡೋದಾದರೆ 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, ಹಾಗೆ 5 ರೂಪಾಯಿ ಕಾಯಿನು ಇದ್ದಾವೆ. ಇನ್ನು 10 ರೂಪಾಯಿ, 20 ರೂಪಾಯಿ ಕಾಯಿನ್ ಕೂಡ ಇದ್ದಾವೆ. ಹಾಗೆ ಬೇರೆ ಬೇರೆ ರೀತಿ ಕಾಯಿನ್ಸ್ ಕೂಡ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡ್ತಾ ಇರುತ್ತೆ. ಬಟ್ ಸಾಮಾನ್ಯವಾಗಿ ನಾವು ಬಳಸುವಂಥ ಕಾಯಿನು ಮತ್ತು ನೋಟುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಕರೆನ್ಸಿ ಅಥವಾ ಹಣವನ್ನು ನಾವು ನೋಡ್ಬೋದು ಅಂತಂದರೆ ಭಾರತದಲ್ಲಿ ಭಾರತೀಯ ರೂಪಾಯಿ ಅಥವಾ ಇಂಡಿಯನ್ ರುಪೀಸ್ ಅಂತ ಹೇಳ್ತೇವೆ. ಅದರ ಚಿಹ್ನೆ ಕೂಡ ನಾವು ನೋಡ್ಬೋದು, ಅದು ಒಂದು ಆರ್ ಸ್ವರೂಪದಲ್ಲಿ ಇದೆ. ಹಾಗೆ ಜಪಾನ್ನಲ್ಲಿ ಜಾಪನೀಸ್ ಯೆನ್ ಅಂತ ಇರುತ್ತೆ. ಅದೇ ರೀತಿ ರಷ್ಯಾದಲ್ಲಿ ರಷ್ಯನ್ ರುಬೆಲ್ ಅಂತ ಇರುತ್ತೆ. ಹಾಗೆ ಅಮೇರಿಕಾ USA ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ಅಂತ ಇರುತ್ತೆ. ಈ ಒಂದು ಕರೆನ್ಸಿಯ ಒಂದು ಬೆಲೆ ಆ ಒಂದು ದೇಶದ ಒಂದು ದೃಢತೆ, ಎಷ್ಟು ದೊಡ್ಡ ದೇಶ ಮತ್ತು ಎಷ್ಟು ಬಲಿಷ್ಠವಾದಂತಹ ದೇಶ ಅದು ಕೂಡ ಈ ಕರೆನ್ಸಿ ಡಿಸೈಡ್ ಮಾಡುತ್ತೆ. ಹಾಗಾಗಿ ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ನಾವೇನು ಹೇಳ್ತೇವೋ ಅಮೇರಿಕಾ, ಅವರ ಒಂದು ಕರೆನ್ಸಿ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಾವು ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ನಾವು ಅದನ್ನು ಕರಿತೇವೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ರೂಪಾಯಿಯಿಂದ ಪೈಸೆಗೆ ಪರಿವರ್ತಿಸುವುದು, ರೂಪೀಸ್ ಟು ಪೈಸೆ ಕನ್ವರ್ಷನ್. ಅಂದರೆ 1 ರೂಪಾಯಿ 100 ಪೈಸೆಗೆ ಸಮ ಎನ್ನುವಂಥ ಒಂದು ಕನ್ವರ್ಷನನ್ನು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ, ಈ ಹಣದ ಕನೆಕ್ಟೆಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಅಂಶ. ಈಗ ನಾವು ಹಣದ ವಾಕ್ಯ ರೂಪದ ಸಮಸ್ಯೆಗಳನ್ನು ನೋಡೋಣ. ಮುರಳಿಯು ಪ್ರತಿ ವಾರ ತನ್ನ ಸ್ಕೂಟರ್ಗೆ ಪೆಟ್ರೋಲನ್ನು ಹಾಕಿಸುತ್ತಾನೆ. ಪೆಟ್ರೋಲ್ಗಾಗಿ 2 ವಾರಗಳ ಕಾಲ ಪಾವತಿಸಿದ ಹಣವನ್ನು ಕ್ರಮವಾಗಿ ರೂಪಾಯಿ 45.56 ಮತ್ತು ರೂಪಾಯಿ 45.68 ಎಂದು ನಮೂದಿಸುತ್ತಾನೆ. ಹಾಗಾದರೆ ಮುರಳಿಯು ಒಟ್ಟು ಎಷ್ಟು ಹಣವನ್ನು ಪಾವತಿಸಿದನು ಎಂಬುವಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗಬೇಕಿದ್ರೆ ಮೊದಲನೇದಾಗಿ 2 ವಾರಗಳ ಕಾಲ ಹಾಕಿಸಿರುವಂತಹ ಒಂದು ಪೆಟ್ರೋಲ್ ಎಷ್ಟು ದುಡ್ಡನ್ನು ಹಾಕಿಸಿದ್ದಾನೆ ಮುರಳಿಯು ಅಂತ ನಾವು ನೋಡಬೇಕು. ಮೊದಲನೇ ವಾರ ಎಷ್ಟು ಹಾಕ್ತಾನೆ? 45.56 ರೂಪಾಯಿ ಆಗುವಷ್ಟು ಒಂದು ಪೆಟ್ರೋಲನ್ನು ಹಾಕಿಸಿದ್ದಾನೆ. ಹಾಗೆ 2ನೇ ವಾರ 45.68 ರೂಪಾಯಿ ಆಗುವಷ್ಟು ಪೆಟ್ರೋಲನ್ನು ಹಾಕಿಸಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊಲ್ಯೂಷನ್ ನೋಡೋಣ, ಪರಿಹಾರವನ್ನು. ಮೊದಲನೇ ವಾರ ಮುರಳಿಯು ಪಾವತಿಸಿದ ಹಣ ನಾವು ನೋಡಿದ್ದೇವೆ, ಅದು ರೂಪಾಯಿ 45.56. ಹಾಗೆ 2ನೇ ವಾರ ಎಷ್ಟು ಪಾವತಿಸಿದ ಹಣವನ್ನು ಅಂತ ನೋಡಿದ್ರೆ ರೂಪಾಯಿ 45.68. ಒಟ್ಟು ಪಾವತಿಸಿದ ಹಣವನ್ನು ನಮಗೆ ಬೇಕಾದಾಗ ಈ 2 ದುಡ್ಡನ್ನು, ಮೊದಲನೇ ವಾರ ಎಷ್ಟು ಪಾವತಿಸಿದ ಹಾಗೆ 2ನೇ ವಾರ ಎಷ್ಟು ಪೇ ಮಾಡ್ದ, ಅದು ಎರಡನ್ನು ನಾವು ಕೂಡಿಸ್ಬೇಕು. ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇದನ್ನು ಹೇಗೆ ಕೂಡಿಸೋದು ಅಂತ ನೋಡ್ತಾ ಹೋಗೋದಾದರೆ ಒಂದು ಕೋಷ್ಟಕದಲ್ಲಿ ಟೇಬಲಲ್ಲಿ ರೂಪಾಯಿಯನ್ನು ರೂಪಾಯಿ ಕೆಳಗೆ ಬರ್ಕೊಳ್ಳೋಣ, ಅದೇ ರೀತಿ ಪೈಸೆಗಳನ್ನು ಪೈಸೆ ಕೆಳಗಡೆ ಬರ್ಕೊಳ್ಳೋಣ. ಈ ರೀತಿ ಬರ್ಕೊಂಡಾಗ ನಮಗೆ ಕನ್ಫ್ಯೂಷನ್ಸು ಬಹಳ ಕಮ್ಮಿ ಆಗುತ್ತೆ ಮತ್ತು ಸಾಲ್ವ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ಹಾಗಾಗಿ 45 ಮತ್ತು 45 ರೂಪಾಯಿ ಕಾಲಮ್ನಲ್ಲಿ ಬರ್ಕೊಳ್ಳೋಣ. ಹಾಗೆ ಪೈಸೆಗಳನ್ನು ಪೈಸೆ ಕಾಲಮ್ನಲ್ಲಿ 56 ಮತ್ತು 68 ಸಪ್ರೇಟ್ ಕಾಲಮಲ್ಲಿ ಬರ್ಕೊಂಡು ಇವಾಗ ನಾವು ಆ್ಯಡ್ ಮಾಡೋಣ. ಪೈಸೆ ಕಾಲಮ್ನಲ್ಲಿ ಇರುವಂಥ ಒಂದು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗಳು 6 ಮತ್ತು 8. ಇವನ್ನು ಕೂಡಿಸಿದ್ರೆ ನಮಗೆ 14 ಸಿಗುತ್ತೆ. 1 ದಶಕವಾಗಿ ತಗೊಂಡು ಹೋಗೋಣ 10ನೇ ಸ್ಥಾನಕ್ಕೆ, 4 ಹಾಗೆ ನಾವು ಬರಿಬಹುದು. ಅದೇ ರೀತಿ ನಮಗೆ ಇವಾಗ 10ನೇ ಸ್ಥಾನದಲ್ಲಿರುವಂತಹ ಅಂಕಿಗಳು 5, 6 ಮತ್ತು ದಶಕ 1 ಇದೆ. ಅವು ಎಲ್ಲವನ್ನು ನಾವು ಕೂಡಿಸಿದ್ರೆ ನಮಗೆ ಏನು ಸಿಗುತ್ತೆ? 12 ಅಂತ ಸಿಗುತ್ತೆ. ಸೊ 12ರಲ್ಲಿ 2ನೇ ಅಂಕಿಯನ್ನು ನಾವು 10ನೇ ಸ್ಥಾನದಲ್ಲಿ ಅಂದರೆ ಪೈಸೆ ಕಾಲಮ್ನಲ್ಲಿರುವಂಥ 10ನೇ ಸ್ಥಾನದಲ್ಲಿ ಉಳಿಸ್ಕೊಂಡು ಒಂದು ಸಂಖ್ಯೆಯನ್ನು ನಾವು ರುಪಿ ಕಾಲಮ್ಗೆ ದಶಕವಾಗಿ ತಗೊಂಡು ಹೋಗಬೇಕು. ಹಾಗೆ ತಗೊಂಡು ಹೋಗೋಣ.
ಇವಾಗ ಇರುವಂತಹದ್ದು ನಮಗೆ ರುಪಿ ಕಾಲಮ್ನಲ್ಲಿ ಇರುವಂತಹ ಒಂದು ಯೂನಿಟ್ಸ್ ಪ್ಲೇಸು, ಒಂದು ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗಳು 5 5 ಮತ್ತು ದಶಕ 1 ಇದೆ. ಇವು 3 ಅಂಕಿಗಳನ್ನು ಕೂಡಿದರೆ ನಮಗೆ 11 ಅಂತ ಬರುತ್ತೆ. ಸೊ ಒಂದನ್ನು ದಶಕವಾಗಿ ತಗೊಂಡು ಹೋಗೋಣ, ಮತ್ತು ಇರುವಂತಹ ಇನ್ನೊಂದು ಒಂದನ್ನು ಹಾಗೆ ಇರಿಸೋಣ. 4 4 ಮತ್ತು 1 ಅವು ಎಲ್ಲದರನ್ನು ಕೂಡಿಸಿದ್ರೆ ನಮಗೆ 9 ಅಂತ ಸಿಗುತ್ತೆ. ಸೊ ಇಲ್ಲಿ ಸಿಗುವಂತಹ ಫೈನಲ್ ಆನ್ಸರ್ ಏನಾಗಿರುತ್ತೆ ಅಂದರೆ ರೂಪಾಯಿ 91.24 ಅಂತ ಹೇಳ್ಬೋದು, ಅಥವಾ 91 ರೂಪಾಯಿ 24 ಪೈಸೆ ಅಂತ ಕೂಡ ಹೇಳ್ಬೋದು. ಈಗ ಮತ್ತೊಂದು ಉದಾಹರಣೆ ನೋಡೋಣ. ನಯನಾಳ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 95.25 ಇತ್ತು. ನಯನಾಳು ರೂಪಾಯಿ 85.69 ವಿದ್ಯುತ್ ಬಿಲ್ಗಾಗಿ ಕಟ್ಟಬೇಕಾಗಿದೆ. ವಿದ್ಯುತ್ ಬಿಲ್ ಪಾವತಿಸಿದ ನಂತರ ನಯನಾಳ ಖಾತೆಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಎಂಬುದಂಥದ್ದು ಪ್ರಶ್ನೆ. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋದಾದರೆ, ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಒಂದು ಹಣ 95.25. ಅದೇ ರೀತಿ ಎಷ್ಟು ಬಿಲ್ಲನ್ನು ಕಟ್ಟಬೇಕು ನಯನ ಅಂತ ನೋಡೋದಾದರೆ 85.69 ಇದೆ. ಸೊ ಇವು ಎರಡರ ಒಂದು ವ್ಯತ್ಯಾಸ, ವ್ಯವಕಲನ ನಮಗೆ ಆನ್ಸರ್ ಕೊಡುತ್ತೆ. ಅಂದರೆ ರೂಪಾಯಿ 95.25 ಮೈನಸ್ ರೂಪಾಯಿ 85.69 ನಾವು ಮಾಡಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ರೂಪಾಯಿ ಕಾಲಮ್ನಲ್ಲಿ ರೂಪಾಯಿಗಳನ್ನು ಬರ್ಕೊಳ್ಳೋದು, ಹಾಗೆ ಪೈಸೆ ಕಾಲಮ್ನಲ್ಲಿ ಪೈಸೆಗಳನ್ನು ಈ ರೀತಿ ಕೋಷ್ಟಕ ರೂಪದಲ್ಲಿ ಬರ್ಕೊಂಡ್ರೆ ತುಂಬ ಸುಲಭವಾಗುತ್ತೆ. ಬಿಡಿ ಸ್ಥಾನದಲ್ಲಿರುವಂತಹ ಒಂದು ಅಂಕಿಗಳು 5 ಮತ್ತು 9. 5ರಿಂದ 9 ಕಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಬಾರೋ ಮಾಡಬೇಕು, ದಶಕವನ್ನು ತಗೊಳ್ಬೇಕು. ಎಲ್ಲಿಂದ ದಶಕವನ್ನು ತಗೊಳ್ಳೋಣ? 10ನೇ ಸ್ಥಾನದಿಂದ ನಾವು ದಶಕವನ್ನು ಪಡೆಯೋಣ. 10ನೇ ಸ್ಥಾನದಿಂದ ನಾವು ದಶಕವನ್ನು ಪಡೆದುಕೊಂಡು 15ರಿಂದ 9 ಕಳೆದ್ರೆ ನಮಗೆ 6 ಸಿಗುತ್ತೆ. ಇದೇ ರೀತಿ 1ರಿಂದ 6 ಕಳೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ರೂಪಾಯಿ ಕಾಲಮ್ನಿಂದ ನಾವು ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಬೇಕು. ಅಂದರೆ 1 ರೂಪಾಯಿ 100 ಪೈಸೆಗೆ ಸಮ ಎನ್ನುವಂಥದ್ದು ಗೊತ್ತಿದೆ. ಆ ರೀತಿ ನಾವು ರೂಪಾಯಿಯನ್ನು ಪೈಸೆಗೆ ಪರಿವರ್ತನೆ ಮಾಡಿಕೊಂಡು ನಾವಿಲ್ಲಿ ತಗೊಳ್ಬೇಕು, ದಶಕವನ್ನು ಪಡಿಬೇಕು. ಬಿಡಿ ಸ್ಥಾನದಲ್ಲಿರುವಂತಹ ರೂಪಾಯಿಯಿಂದ ದಶಕವನ್ನು ಪಡೆದುಕೊಂಡು ಇವಾಗ ನಾವು ಸಾಲ್ವ್ ಮಾಡಬಹುದು. 11ರಿಂದ 6 ನಾವು ಕಳೀಲಿಕ್ಕೆ ಸಾಧ್ಯ, ಹಾಗಾಗಿ ನಮಗೆ 5 ಅಂತ ಸಿಗುತ್ತೆ. ಅದೇ ರೀತಿ 4ರಿಂದ 5 ಕಳೀಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ 10ನೇ ಸ್ಥಾನದಿಂದ ರೂಪಾಯಿ ಕಾಲಮ್ನಲ್ಲಿರುವಂಥ 10ನೇ ಸ್ಥಾನದಿಂದ ಒಂದನ್ನು ದಶಕವಾಗಿ ಪಡೆದುಕೊಂಡು 14 ಮೈನಸ್ 5 ನಮಗೆ 9 ಸಿಗುತ್ತೆ. 8 ಮೈನಸ್ 8 ನಮಗೆ 0 ಕೊಡುತ್ತೆ. ಹಾಗಾಗಿ ಇಲ್ಲಿ ಇರುವಂತಹ ಫೈನಲ್ ಆನ್ಸರ್, ವಿದ್ಯುತ್ ಬಿಲ್ ಪಾವತಿಸಿದ ನಂತರ ನಯನಾಳ ಬ್ಯಾಂಕ್ ಖಾತೆಯಲ್ಲಿರುವಂಥ ಹಣ ಎಷ್ಟು ಅಂತ ನೋಡಿದ್ರೆ 9 ರೂಪಾಯಿ 56 ಪೈಸೆ, ಅಥವಾ ರೂಪಾಯಿ 9.56 ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಹಣದ ಒಂದು ವಾಕ್ಯ ರೂಪದ ಸಮಸ್ಯೆಗಳು ಅಥವಾ ನಾವು ಹಣದ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಂದಾಗ ಯಾವ್ಯಾವ ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ನೋಡೋಣ. ಸಂಖ್ಯೆಗಳ ಸಂಕಲನ ಅಥವಾ ವ್ಯವಕಲನ ಮಾಡಿದಂತೆಯೇ ಹಣದ ಸಂಕಲನ ಅಥವಾ ವ್ಯವಕಲನ ಮಾಡಬಹುದು. ಪೈಸೆ ಅಂಕಣದಲ್ಲಿ ಪೈಸೆಯನ್ನು ಬರ್ಕೊಳ್ಳೋದು, ಅದೇ ರೀತಿ ರೂಪಾಯಿ ಅಂಕಣದಲ್ಲಿ ರೂಪಾಯಿಯನ್ನು ಬರ್ಕೊಳ್ಳೋದು. ಪೈಸೆಯನ್ನು ಪೈಸೆ ಜೊತೆ ಕೂಡಿಸೋದು ಅಥವಾ ಕಳೆಯೋದು, ಹಾಗೆ ರೂಪಾಯಿಯನ್ನು ರೂಪಾಯಿ ಜೊತೆ ಕೂಡಿಸೋದು ಅಥವಾ ಕಳೆಯೋದು. ಪೈಸೆಯನ್ನು ಪೈಸೆ ಜೊತೆ ಕೂಡಿದಾಗ ಮೊತ್ತ 100 ಪೈಸೆ ಅಥವಾ ಅದಕ್ಕಿಂತ ಹೆಚ್ಚಾದಾಗ ಅದನ್ನು ರೂಪಾಯಿಗೆ ಪರಿವರ್ತಿಸುವುದು. ಪೈಸೆಯನ್ನು ಪೈಸೆ ಜೊತೆ ಕಳೆಯುವಾಗ ಅಗತ್ಯವಿದ್ದಲ್ಲಿ ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಿ ರೂಪಾಯಿ ಅಂಕಣದಿಂದ ದಶಕವನ್ನು ಪಡೆಯೋದು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಬಹುದು. ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಮನಿ ಬಂದಾಗ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳೋದು ಬಹಳ ಅಗತ್ಯವಿದೆ. ಈಗ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. ರಾಮಣ್ಣ ತನ್ನ ಮಗ ಸೋಮನಿಗೆ ಪ್ರತಿ ತಿಂಗಳು ಖರ್ಚಿಗಾಗಿ 75 ರೂಪಾಯಿಯನ್ನು ಕೊಡುತ್ತಿದ್ದರು. ಅದರಲ್ಲಿ ಸೋಮು ರೂಪಾಯಿ 35 ಹಣವನ್ನು ಉಳಿಸಿದರೆ ವರ್ಷದ ಕೊನೆಯಲ್ಲಿ ಅವನ ಬಳಿ ಉಳಿಯುವಂತಹ ಹಣ ಎಷ್ಟು ಎಂಬುದಂಥದ್ದು ಪ್ರಶ್ನೆ. ಇದಕ್ಕೆ ಒಂದು ಪರಿಹಾರ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರತಿ ತಿಂಗಳು ಸೋಮು ಉಳಿಸಿರುವಂತಹ ಒಂದು ಹಣ ಅದೆಷ್ಟು? 35. ವರ್ಷದ ಕೊನೆಯಲ್ಲಿ ಸೋಮು ಬಳಿ ಉಳಿಯುವಂತಹ ಒಂದು ಹಣ ಎಷ್ಟು ಅಂತ ನೋಡೋದಾದರೆ ರೂಪಾಯಿ 35 ಇಂಟು 12. ಇಲ್ಲಿ 12 ನಾವು ಯಾಕೆ ಮಾಡಿದ್ವಿ? ಯಾಕೆ ಅಂತಂದ್ರೆ ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಎಷ್ಟು ಬರುತ್ತೆ ಅಂತ ನೋಡೋದಾದರೆ 420 ರೂಪಾಯಿ ಬರುತ್ತೆ. ಇದನ್ನು ಮಾನಸಿಕವಾಗಿ ಲೆಕ್ಕಾಚಾರ ಮಾಡಬೇಕು ಅಂತಂದರೆ 35 ಇಂಟು 12 ಅಂತ ಬರ್ಕೊಳ್ತೇವೆ.
ಆ ಒಂದು 12ಅನ್ನು 10 + 2 ಅಂತ ಮನಸ್ಸಿನಲ್ಲೇ ಸ್ಪ್ಲಿಟ್ ಮಾಡಿಕೊಂಡ್ರೆ 35 × 10 350 ಅಂತ ಸುಲಭವಾಗಿ ಬರಿಬೋದು. ಅದೇ ರೀತಿ 35 × 2 70 ಅಂತ ನಾವು ಮನಸ್ಸಿನಲ್ಲಿ ಈಸಿಯಾಗಿ ಇಟ್ಕೊಳ್ಬೋದು, ನೆನ್ಪಿಟ್ಕೊಳ್ಬೋದು. ಈಗ 350 + 70 ಈ ಎರಡನ್ನು ನಾವು ಆ್ಯಡ್ ಮಾಡಿಬಿಟ್ರೆ ನಮಗೆ 420 ರೂಪಾಯಿ ಅಂತ ಸಿಗುತ್ತೆ. ಸೊ ಮೆಂಟಲ್ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ಬೋದು ಅಂತ ನಾವು ಇಲ್ಲಿ ನಂಬರನ್ನು ಸ್ಪ್ಲಿಟ್ ಮಾಡಿ ನಾವು ಈಸಿಲಿ ಮಾಡಬಹುದು. ಅದೇ ರೀತಿ ಒಂದು ಎಕ್ಸ್ಟ್ರಾ ಎಡಿಷನ್ಸ್ ನಾವು ಈ ಒಂದು ಪ್ರಶ್ನೆಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಯಾವ ರೀತಿಯಲ್ಲಿ? ಅರ್ಧ ವರ್ಷದಲ್ಲಿ ಸೋಮು ಬಳಿ ಎಷ್ಟು ಹಣ ಉಳಿಯುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಎಕ್ಸ್ಟ್ರಾ ಸೇರಿಸ್ಬೋದು ಈ ಒಂದು ಪ್ರಶ್ನೆಗೆ. ಆ ಥರ ಸೇರಿಸಿದಾಗ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದಪ್ಪ ಅಂತ ನೋಡೋದಾದರೆ, ಒಂದು 420 ರೂಪಾಯಿ ಇದೆ, ಅದು ಒಂದು ವರ್ಷಕ್ಕೆ ಸೇವ್ ಮಾಡುವಂಥ ಒಂದು ಹಣ. ಅರ್ಧ ವರ್ಷಕ್ಕೆ ಅಂತಂದರೆ /2 ಮಾಡಿಬಿಡ್ಬೋದು. ಸೊ 420 /2 ನಮಗೆ 210 ರೂಪಾಯಿ ಅಂತ ಸಿಗುತ್ತೆ. ಅಥವಾ ಬೇರೆ ರೀತಿಯಲ್ಲಿ ಮಾಡೋದು ಅಂತಂದರೆ 35 × 6, ಯಾಕೆ ಅಂತಂದರೆ ಒಂದು ಅರ್ಧ ವರ್ಷ ಅಂತಂದರೆ 6 ತಿಂಗಳ. ಸೊ 35 × 6 ಅಂತ ನಾವು ಮಾಡಿದ್ರೆ 210 ರೂಪಾಯಿ ನಮಗೆ ಮತ್ತೊಂದು ರೀತಿಯಲ್ಲಿ ಕೂಡ ಸಿಗುತ್ತೆ. ಸೊ ಭಾಗಾಕಾರ ರೂಪದಲ್ಲಿಯೂ ಇದನ್ನು ಸಾಲ್ವ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಈ ರೀತಿ ಎಕ್ಸ್ಟ್ರಾ ಎಡಿಷನ್ಸು ಒಂದು ವರ್ಡ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಆ ಒಂದು ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆದಮೇಲೆ ಅದಕ್ಕೆ ಏನು ಎಕ್ಸ್ಟ್ರಾ ಸೇರಿಸಿ ಆ ಪ್ರಾಬ್ಲಮನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅಂತ ನೀವು ಕೂಡ ಯೋಚನೆ ಮಾಡ್ಬೋದು. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ರೂಪಾಯಿ 64.26 ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು 7,334 ಪೈಸೆ. ಬಿಟ್ಟ ಸ್ಥಳವನ್ನು ತುಂಬಲು ABCD ಆಪ್ಷನ್ಸ್ಗಳು ಈ ರೀತಿ ಇವೆ. ಸರಿಯಾದ ಆಯ್ಕೆ ಯಾವುದೆಂದು ನೋಡೋಣ. ಸರಿಯಾದ ಆಯ್ಕೆ ಆಪ್ಷನ್ ಡಿ, ರೂಪಾಯಿ 9.08. ಇದಕ್ಕೆ ಪರಿಹಾರವನ್ನು ನೋಡೋಣ. ರೂಪಾಯಿ 64.26 ಪೈಸೆಗೆ ಕನ್ವರ್ಟ್ ಮಾಡಿ ಬರ್ಕೊಬೇಕು. ಅದಕ್ಕಾಗಿ ರೂಪಾಯಿ 64.26 100ರಿಂದ ಗುಣಿಸಿದಾಗ 6,426 ಪೈಸೆ ನಮಗೆ ಸಿಗುತ್ತದೆ. ಈಗ ಕೊಟ್ಟಿರುವ ಪ್ರಶ್ನೆಯನ್ನು ಪೈಸೆಯಲ್ಲಿ ಬರ್ಕೊಂಡಾಗ ಈ ರೀತಿ ಆಗುತ್ತೆ. ಈಗ ಬಿಟ್ಟ ಸ್ಥಳವನ್ನು ತುಂಬಲು 7,334ರಿಂದ 6,426 ಕಳೆದಾಗ ನಮಗೆ 908 ಪೈಸೆ ಉತ್ತರವಾಗಿ ಸಿಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಎಲ್ಲವೂ ರೂಪಾಯಿಯಲ್ಲಿರುತ್ತದೆ. ಹಾಗಾಗಿ 908 ಪೈಸೆಯನ್ನು ರೂಪಾಯಿಗೆ ಕನ್ವರ್ಟ್ ಮಾಡಲು 100ರಿಂದ ಭಾಗಿಸಿದಾಗ ರೂಪಾಯಿ 9.08 ಸಿಗುತ್ತದೆ. ಇದನ್ನು ಇನ್ನೊಂದು ವಿಧಾನದಲ್ಲೂ ಸಹ ಸಾಲ್ವ್ ಮಾಡ್ಬೋದು. 7,334 ಪೈಸೆಯನ್ನು ರೂಪಾಯಿಗೆ ಕನ್ವರ್ಟ್ ಮಾಡಲು 100ರಿಂದ ಭಾಗಿಸಿದಾಗ ರೂಪಾಯಿ 73.34 ಸಿಗುತ್ತದೆ. ಈಗ ಕೊಟ್ಟಿರುವ ಪ್ರಶ್ನೆಯನ್ನು ರೂಪಾಯಿಯಲ್ಲಿ ಬರ್ಕೊಂಡಾಗ ಬಿಟ್ಟ ಸ್ಥಳವನ್ನು ತುಂಬಲು ರೂಪಾಯಿ 73.34ರಿಂದ ರೂಪಾಯಿ 64.26 ಕಳೆದಾಗ ನಮಗೆ ರೂಪಾಯಿ 9.08 ಸಿಗುತ್ತದೆ. ಈಗ ದರಪಟ್ಟಿ ಮತ್ತು ರಶೀದಿಯ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ನಾವೆಲ್ಲ ಹೋಟೆಲ್ಗೆ ಹೋಗ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಟೆಲ್ಗೆ ಊಟಕ್ಕೆ, ತಿಂಡಿಗೆ ಅಂತ ಹೋದಾಗ ಆ ಹೋಟೆಲ್ನಲ್ಲಿ ಈ ರೀತಿ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ಅಂದರೆ ಆ ಹೋಟೆಲ್ನಲ್ಲಿ ಸಿಗುವ ವಸ್ತುಗಳು ಮತ್ತು ಅದರ ಬೆಲೆಯನ್ನು ಈ ರೀತಿ ಹಾಕಿರ್ತಾರೆ. ಕೆಲವೊಂದು ದೊಡ್ಡ ಹೋಟೆಲ್ಗಳಲ್ಲಿ ಮೆನ್ಯೂ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಈ ಲಿಸ್ಟ್ ಅಂದರೆ ಏನು ಅಂತ ನೋಡೋಣ. ಅಂಗಡಿಯಲ್ಲಿ ಪ್ರತಿ ವಸ್ತುವಿನ ಬೆಲೆಯನ್ನು ಸೂಚಿಸುವ ಫಲಕಕ್ಕೆ ನಾವು ದರಪಟ್ಟಿ ಅಂತ ಕರಿತೀವಿ. ದರಪಟ್ಟಿ ಅನ್ನೋದು ಈ ರೀತಿ ಇರುತ್ತದೆ. ಹಾಗೆಯೇ ಅಂಗಡಿಯಲ್ಲಿ ನಾವು ಖರೀದಿಸಿದ ಕೊಂಡ ವಸ್ತುಗಳ ವಿವರ ಹೊಂದಿರುವ ಒಂದು ಚೀಟಿಗೆ ನಾವು ರಶೀದಿ ಅಂತ ಕರಿತೀವಿ. ಈಗ ರಶೀದಿಯ ಒಂದು ಉದಾಹರಣೆ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಅಂಗಡಿಯ ಹೆಸರು ಮತ್ತು ವಿಳಾಸ ಇರುತ್ತದೆ, ಗ್ರಾಹಕರ ಹೆಸರು ಮತ್ತು ಅದನ್ನು ಕೊಳ್ಳುವ ದಿನಾಂಕ ಇರುತ್ತದೆ. ಹಾಗೆ ಪ್ರತಿಯೊಂದು ವಸ್ತುವಿನ ವಿವರ, ನಾವೇನೇನು ತಿಂದಿದ್ದೀವಿ ಅಂತ ವಿವರ ಇರುತ್ತದೆ. ಹಾಗೆ ನಾವು ಕೊಂಡ ವಸ್ತುವಿನ ಪರಿಮಾಣ, ಎಷ್ಟು ವಸ್ತು ಕೊಂಡಿದ್ದೀವಿ ಅಂತ ಪರಿಮಾಣದಲ್ಲಿ ತೋರಿಸ್ತಾರೆ. ಹಾಗೆ ನಾವು ಕೊಂಡ ಪ್ರತಿಯೊಂದು ವಸ್ತುವಿನ ದರ ಇಲ್ಲಿರುತ್ತೆ. ಮತ್ತು ನಾವು ಕೊಂಡ ಪ್ರತಿ ವಸ್ತುವಿನ ಒಟ್ಟು ಹಣ ಹಾಗೂ ಗ್ರಾಹಕರು ನೀಡಬೇಕಾದ ಒಟ್ಟು ಹಣದ ಮೊತ್ತ ಇಲ್ಲಿ ತೋರಿಸಿರ್ತಾರೆ. ಕೆಲವೊಮ್ಮೆ ಒಟ್ಟು ಮೊತ್ತವನ್ನು ಇಲ್ಲಿ ಪದಗಳಲ್ಲಿಯೂ ಸಹ ಇರುತ್ತದೆ. ಹಾಗೆ ಇಲ್ಲಿ ಮಾಲೀಕರ ಸಹಿಯೂ ಸಹ ಇರುತ್ತದೆ. ಈಗ ಈ ಒಟ್ಟು ಮೊತ್ತವನ್ನು ತಾಳೆ ನೋಡಬೇಕು.
ನಾವು ಯಾಕೆ ತಾಳೆ ನೋಡಬೇಕು ಅಂದರೆ ಕೆಲವೊಮ್ಮೆ ಬಿಲ್ಲಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಬಿಲ್ಲನ್ನು ಪೇ ಮಾಡೋಕ್ಕೂ ಮುಂಚೆ ತಾಳೆ ನೋಡೋದು ಬಹಳ ಮುಖ್ಯವಾಗಿರುತ್ತದೆ. ಈಗ ತಾಳೆ ನೋಡೋದಾದರೆ ಕೊಟ್ಟಿರುವ ಪರಿಮಾಣ ಮತ್ತು ದರವನ್ನು ಗುಣಿಸಿದಾಗ ನಮಗೆ ಸಿಗುವ ಉತ್ತರವೇ ಒಟ್ಟು ಹಣ ಆಗಿರುತ್ತದೆ. ಈ ರೀತಿ 3ಅನ್ನು 200ರಿಂದ ಗುಣಿಸಿದಾಗ 600 ಸಿಗುತ್ತೆ, 1ಅನ್ನು 220ರಿಂದ ಗುಣಿಸಿದಾಗ 220, 1ಅನ್ನು 60ರಿಂದ ಗುಣಿಸಿದಾಗ 60 ಹಾಗೂ 2ಅನ್ನು 20ರಿಂದ ಗುಣಿಸಿದಾಗ 40 ಸಿಗುತ್ತದೆ. ಈಗ ಎಲ್ಲವನ್ನೂ ಕೂಡಿಸಿದಾಗ 920 ಸಿಗುತ್ತದೆ. ಹಾಗಾಗಿ ಬಿಲ್ನಲ್ಲಿ ತೋರಿಸಿರುವ ಒಟ್ಟು ಮೊತ್ತ ಮತ್ತು ತಾಳೆ ನೋಡಿದ ಮೊತ್ತ ಎರಡೂ ಹೊಂದಾಣಿಕೆ ಆಗಿರೋದ್ರಿಂದ ಬಿಲ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಹಾಗೆ ಇದೊಂದು ರಿಯಲ್ ಬಿಲ್ನ ಇಲ್ಲಿ ತೋರಿಸಿದ್ದೀವಿ. ರಶೀದಿಯು ಕೊಂಡ ವಸ್ತುಗಳಿಗೆ ಪುರಾವೆಯಾಗಿರುತ್ತದೆ. ಅಂದರೆ ಈಗ ಕೆಲವು ವಸ್ತುಗಳನ್ನು ನಾವು ಕೊಂಡಾಗ ಅದನ್ನು ಎಕ್ಸ್ಚೇಂಜ್ ಮಾಡೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ಎಕ್ಸ್ಚೇಂಜ್ ಕೇಳಿದಾಗ ಅಂಗಡಿಯವರು ಈ ಬಿಲ್ಲನ್ನು ಕೇಳ್ತಾರೆ. ಬಿಲ್ ಇಲ್ಲದೆ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಗ್ರಾಹಕರು ತಾವು ಕೊಂಡ ವಸ್ತುಗಳಿಗೆ ರಶೀದಿಯನ್ನು ಕೇಳಿ ಪಡೆಯಬೇಕು. ತರಗತಿ 5ರ ಕ್ಲಿಷ್ಟಾಂಶ ಆದರ್ಶ ಭಾಗಾಕಾರ ವಿಧಾನದಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳು ಹಾಗೂ ತಪ್ಪು ಗ್ರಹಿಕೆಗಳು. ಉದಾಹರಣೆ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಶ್ರೀನಿವಾಸನ ಬಳಿ ಇರುವ ಬಾಕ್ಸ್ನಲ್ಲಿ 125 ಚಾಕ್ಲೇಟ್ಗಳಿವೆ. ಅವನು ಅದನ್ನು ತನ್ನ 5 ಸ್ನೇಹಿತರೊಂದಿಗೆ ಸಮಾನವಾಗಿ ಹಂಚಿಕೊಳ್ಳಲು ಬಯಸಿದನು. ಪ್ರತಿ ಸ್ನೇಹಿತ ಎಷ್ಟು ಚಾಕ್ಲೇಟ್ ಪಡೆಯುತ್ತಾನೆ? ಇದು ಪ್ರಶ್ನೆ. ಇದರ ಸೊಲ್ಯೂಷನನ್ನು ನಾವು ಸ್ಟ್ಯಾಂಡರ್ಡ್ ಡಿವಿಷನ್ ಮೆಥಡ್ ಅಥವಾ ಆದರ್ಶ ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡೋಣ. ಯಾವ ಸಂಖ್ಯೆಯಿಂದ ನಾವು ಭಾಗಾಕಾರವನ್ನು ಮಾಡ್ತಾ ಇದ್ದೀವೋ ಆ ಒಂದು ಸಂಖ್ಯೆಯನ್ನು ನಾವು ಭಾಜಕ ಅಥವಾ ಡಿವೈಸರ್ ಅಂತ ಹೇಳ್ತೇವೆ. ಸೊ ಕೋಷ್ಟಕದಲ್ಲಿ ಈ ರೀತಿ ಬರ್ಕೊಂಡಿರ್ತೇವೆ. ಅದೇ ರೀತಿ ಯಾವ ಸಂಖ್ಯೆಯನ್ನು ನಾವು ಭಾಗಿಸ್ತಾ ಇದ್ದೇವೋ ಅಂದರೆ ಇದರಲ್ಲಿ 125 ಇದು ಭಾಜ್ಯ ಅಂತ ಹೇಳ್ತೇವೆ ಅಥವಾ ಡಿವಿಡೆಡ್ ಅಂತ ಹೇಳ್ತೇವೆ. ಭಾಗಾಕಾರ ಮಾಡಬೇಕಿದ್ರೆ ಯಾವಾಗಲೂ ಭಾಜ್ಯದ ಗರಿಷ್ಠ ಸ್ಥಾನ ಬೆಲೆಯಿಂದ ನಾವು ಕನಿಷ್ಠ ಸ್ಥಾನ ಬೆಲೆ ಕಡೆಗೆ ಹೋಗಬೇಕು. ಅಂದರೆ ಇಲ್ಲಿ ನಮಗೆ ಇರುವಂಥ ಒಂದು ಸಂಖ್ಯೆ ಯಾವುದು? 125. ಇದರ ಗರಿಷ್ಠ ಸ್ಥಾನ ಬೆಲೆ ಅಂತಾರೆ 100th ಪ್ಲೇಸ್, 100ರ ಸ್ಥಾನ. 100ರ ಸ್ಥಾನ ಬೆಲೆಯಿಂದ ಆಮೇಲೆ 10ನೇ ಸ್ಥಾನ ಬೆಲೆ, ಆಮೇಲೆ ಬಿಡಿ ಸ್ಥಾನ ಬೆಲೆಗೆ ನಾವು ಸಂಖ್ಯೆ ಒಂದು ಅಂಕಿಯಿಂದ ಇನ್ನೊಂದು ಅಂಕಿಗೆ ನಾವು ಡಿವಿಷನನ್ನು ಮಾಡ್ತಾ ಹೋಗ್ತೇವೆ. ಸೊ ಫಸ್ಟಿಗೆ ನಾವು 100th ಪ್ಲೇಸನ್ನು ತಗೊಳ್ಬೇಕು. ಅದನ್ನು ನಾವು ವೀಕ್ಷಣೆ ಮಾಡಿ ನೋಡಿದ್ರೆ ಅದು ಡಿಜಿಟ್ಟು 1 ಆಗಿದೆ. ಇದು ಭಾಜಕಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ನಾವು 100ನೇ ಸ್ಥಾನ ಮತ್ತು ಅದರ ನೆಕ್ಸ್ಟು ರೈಟ್ ಸೈಡು ಯಾವುದು ಬರುತ್ತೆ? 10th ಪ್ಲೇಸ್ ಬರುತ್ತೆ. 10th ಪ್ಲೇಸಲ್ಲಿ ಯಾವ ಅಂಕಿ ಇದೆ? 2 ಇದೆ. ಸೊ 100th ಪ್ಲೇಸು ಮತ್ತು 10th ಪ್ಲೇಸು ಈ ಎರಡೂ ಸ್ಥಾನ ಬೆಲೆಯಲ್ಲಿ ಇರುವಂಥ ಅಂಕಿಗಳನ್ನು ಪರಿಗಣಿಸೋಣ. ಅಂದರೆ 12. ಸೊ 12ಅನ್ನು ನಾವು ಪರಿಗಣಿಸಿ ಡಿವಿಷನನ್ನು ಸ್ಟಾರ್ಟ್ ಮಾಡ್ತೀವಿ. 5ರ ಯಾವ ಮಲ್ಟಿಪಲ್ ಅಪವರ್ತ್ಯ 12ಕ್ಕೆ ಹತ್ತಿರ ಅಂತ ನೋಡಿದ್ರೆ 5 2 10. ಹಾಗಾಗಿ ಈ 12ರಿಂದ 10ಅನ್ನು ನಾವು ಮೈನಸ್ ಮಾಡೋಣ. ಕೋಷ್ಟಕದಲ್ಲಿ ಮೇಲ್ಗಡೆ 2 ಆ ಸಂಖ್ಯೆ 2ಅನ್ನು ನಾವು ಬರ್ಕೊಳ್ತಾ ಇದ್ದೀವಿ. 12 - 10 ನಮಗೆ ಎಷ್ಟು ಸಿಗುತ್ತೆ? 2 ಸಿಗುತ್ತೆ. ಇನ್ನು ನಮಗೆ ಭಾಜ್ಯದಲ್ಲಿ ಯಾವ ಒಂದು ಅಂಕಿ ಉಳಿದಿದೆ? ಬಿಡಿ ಸ್ಥಾನದಲ್ಲಿರುವಂಥ ಒಂದು ಅಂಕಿ 5. ಈ ಅಂಕಿ 5ಅನ್ನು ನಾವು ಕೆಳಗಡೆ ತೊಗೊಂಡು ಬರೋಣ ಈ ರೀತಿ. ಸೊ ನಮಗೆ ಏನು ಉಳಿತು? ಇವಾಗ 25 ಉಳಿದಿದೆ. ಯಾವ ಮಲ್ಟಿಪಲ್? 5ರ ಯಾವ ಮಲ್ಟಿಪಲ್ಲು 25ಕ್ಕೆ ಹತ್ತಿರ ಇರುತ್ತೆ ಅಂತಾರೆ? 5 5 25. ಸೊ 25 - 25 ಮಾಡಿದಾಗ ನಮಗೆ ಏನು ಸಿಗುತ್ತೆ? 0 ಅಂತ ಸಿಗುತ್ತೆ. ಮೇಲ್ಗಡೆ ಕೋಷ್ಟಕದಲ್ಲಿ ಮೇಲ್ಗಡೆ ನಾವು ಏನು 5ಅನ್ನು ನಾವು ಬರ್ಕೊಂಡಿದ್ದೀವಿ. ಫಸ್ಟು 2ಅನ್ನು ಬರ್ಕೊಂಡಿದ್ವಿ, ಆಮೇಲೆ 5ಅನ್ನು ಬರ್ಕೊಂಡಿದ್ದೀವಿ. ಸೊ ಅದು ಏನು ಅಂತ ನೋಡೋದಾದರೆ ಅದೇ ನಮಗೆ ಸಿಗುವಂಥ ಒಂದು ಫೈನಲ್ ಆನ್ಸರ್. ಅದನ್ನು ನಾವು ಭಾಗಲಬ್ಧ ಅಥವಾ ಕೋಶಂಟ್ ಅಂತ ಹೇಳ್ತೇವೆ. ಲಾಸ್ಟಿಗೆ ಸಿಗುವಂತಹ ಒಂದು ಸಂಖ್ಯೆ ಏನಿದೆಯೋ ಅದು ಶೇಷ ಅಥವಾ ರಿಮೈಂಡರ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಈ ಒಂದು ಭಾಗಾಕಾರ ಕ್ರಿಯೆಯನ್ನು, ಈ ಒಂದು ಡಿವಿಷನನ್ನು ಯಾವಾಗ ಸ್ಟಾಪ್ ಮಾಡಬೇಕು? ಯಾವಾಗ ರಿಮೈಂಡರ್ ಅಥವಾ ಶೇಷ ಏನಿದೆಯೋ ಅದು ಭಾಜಕಕ್ಕಿಂತ ಕಮ್ಮಿ ಆದಾಗ ನಾವು ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಮತ್ತು ಮಕ್ಕಳಿಗೆ ಕೂಡ ತಿಳಿ ಹೇಳಿಸ್ಬೇಕು. ಮಕ್ಕಳಿಗೆ ಫಸ್ಟಿಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಮೆಥಡಿನ ಸಿಂಪಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಆ ಒಂದು ಡಿವಿಷನಿನ ಒಂದು ಕಾನ್ಸೆಪ್ಟ್ಸು ಅಥವಾ ಏನೇನು ಸ್ಟೆಪ್ಸ್ ಬರುತ್ತೋ ಅದನ್ನು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಲೆವೆಲ್ಲಿಗೆ ನಾವು ಹೋಗ್ಬೋದು.
ಡಿವಿಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಸೂತ್ರ ಇದೆ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಗುಣಿಸು ಭಾಗಲಬ್ಧ ಪ್ಲಸ್ ಶೇಷ ಅಂತ. ಈ ಒಂದು ಸೂತ್ರ ನಮಗೆ ಸಿಕ್ಕಿರುವಂಥ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ತಾಳೆ ನೋಡಲಿಕ್ಕೆ, ವೆರಿಫೈ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಇಲ್ಲಿ ಇರುವಂಥ ನಮಗೆ ಆನ್ಸರ್ ಏನು ಸಿಕ್ತು, 25 ಅಂತ ಸಿಕ್ತು. ಹಾಗಾಗಿ ಭಾಜಕ ಇಂಟು ಭಾಗಲಬ್ಧ 5 ಇಂಟು 25 ಮಾಡಿ ಶೇಷ ಏನು ಉಳಿತು ಅದು 0 ಇತ್ತು. 25 ಇಂಟು 5 ನಮಗೆ 125 ಸಿಗುತ್ತೆ. ಇದು ಭಾಜ್ಯಕ್ಕೆ ಸಮ. ಹಾಗಾಗಿ ನಮಗೆ ಸಿಕ್ಕಿರುವಂತಹ ಒಂದು ಉತ್ತರ ಸರಿ ಇದೆ ಅಂತ ಹೇಳ್ಬೋದು. ಶ್ರೀನಿವಾಸನ ಪ್ರತಿ ಸ್ನೇಹಿತನಿಗೆ 25 ಚಾಕ್ಲೇಟ್ ಸಿಗುತ್ತೆ ಅಂತ ಫೈನಲ್ ಆನ್ಸರ್ ಬರಿಬಹುದು. ಈಗ ಮತ್ತೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ನಾವು ಇಲ್ಲಿ 927ಅನ್ನು 9ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಏನು ಮಾಡಬೇಕು, ಹಾಗಿದ್ರೆ ಕೊಟ್ಟಿರುವಂತಹ ಭಾಜಕ ಅಂದರೆ ಏನು ಡಿವಿಡೆಂಡ್ ಇದೆಯೋ ಅದರ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂಯಿಂದ ನಾವು ಲೋಯೆಸ್ಟ್ ಪ್ಲೇಸ್ ವ್ಯಾಲ್ಯೂಗೆ ಹೋಗಬೇಕು. ಹಾಗಾಗಿ ಫಸ್ಟ್ ಒಂದು ಅಂಕಿ 100ಸ್ ಪ್ಲೇಸಲ್ಲಿರುವಂತಹ ಅಂಕಿ 9 ಇದೆ. ಸೊ ಇದು ಭಾಜಕಕ್ಕೆ ಸಮವಾಗಿದೆ. ಹಾಗಾಗಿ ನಾವು ಅದರ ಮಲ್ಟಿಪಲ್, 9ರ ಮಲ್ಟಿಪಲ್ ಯಾವುದು, 9 ಓನ್ಲಿ 9. ಹಾಗಾಗಿ 1 ಅಂತ ಕೋಶಂಟ್ ಮೇಲ್ಗಡೆ ಕೋಷ್ಟಕದಲ್ಲಿ ಬರ್ಕೊಂಡು 9 ಮೈನಸ್ 9 0 ಅಂತ ಬರಿಬಹುದು. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಸ್ಥಾನ ಬೆಲೆಯಲ್ಲಿರುವಂಥ ಒಂದು ಸಂಖ್ಯೆ 2, ಆ 2ಅನ್ನು ನಾವು ಕೆಳಗಡೆ ತರ್ತೇವೆ. 2ಅನ್ನು ಕೆಳಗಡೆ ತಂದು ನೋಡ್ತೀವಿ, ಇದು ಭಾಜಕಕ್ಕಿಂತ ಕಮ್ಮಿ ಇದೆ. ಹಾಗಾಗಿ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಮೇಲ್ಗಡೆ ಆನ್ಸರ್ನಲ್ಲಿ ನಾವು ಏನು ಕೋಶಂಟ್ ರೂಪದಲ್ಲಿ ಮೇಲ್ಗಡೆ ಆನ್ಸರ್ ಬರಿತಾ ಇದ್ದೀವೋ ಅಲ್ಲಿ ನಾವು 0ಯನ್ನು ಬರ್ಕೊಳ್ಬೇಕು. ಆಮೇಲೆ ನಾವು ಒಂದು ಬಿಡಿ ಸ್ಥಾನದಲ್ಲಿರುವಂಥ ಒಂದು ಅಂಕಿ ಏನು ಅಂಕಿ 7 ಅಂತ ಇದೆಯೋ ಅದನ್ನು ನಾವು ಕೆಳಗಡೆ ತೊಗೊಂಡು ಬರ್ಬೋದು. 0ಯನ್ನು ಬರೆಯದಿದ್ದರೆ ಅದು ತಪ್ಪಾಗುತ್ತೆ. ಈಗ 27 ಯಾವ ಒಂದು ಮಲ್ಟಿಪಲ್ 9ರ ಮಗ್ಗಿಯಲ್ಲಿ ನಮಗೆ ಸಿಗುತ್ತೆ, 9 3 27. ಹಾಗಾಗಿ 9 3 ಅಂತ 3 ಮೇಲ್ಗಡೆ ಬರ್ಕೊಂಡು ಕೋಶಂಟಲ್ಲಿ 3ಅನ್ನು ಬರ್ಕೊಂಡು 27 ಮೈನಸ್ 27 ನಮಗೆ 0 ಅಂತ ಸಿಗುತ್ತೆ. ಸೊ ಈ ರೀತಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಮಕ್ಕಳು ಯಾವ ಥರ ತಪ್ಪನ್ನು ಮಾಡ್ತಾರೆ ಸಹಜವಾಗಿ ಈ ಒಂದು ಪ್ರಾಬ್ಲಮ್ನಲ್ಲಿ ಅಂತಂದರೆ, ನಾವು ಹೇಳಿದಾಗೆ 100ನೇ ಸ್ಥಾನದಲ್ಲಿ 1 ಅಂತ 9 ಮೈನಸ್ 9 1 ಅಂತ ಬರ್ಕೊಂಡು 0 ಬರ್ಕೊಳ್ತಾರೆ, ಅದು ಕರೆಕ್ಟಾಗೇ ಮಾಡ್ತಾರೆ. 10ನೇ ಸ್ಥಾನದಲ್ಲಿರುವಂತಹ ಒಂದು ಅಂಕಿ 2ಅನ್ನು ಬರ್ಕೊಂಡು 9ಕ್ಕಿಂತ ಸಣ್ಣ ಇದೆ. ಹಾಗಾಗಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ನೆಕ್ಸ್ಟ್ ಸ್ಥಾನ ಬೆಲೆಗೆ ಹೊರಟೋಗ್ತಾರೆ, 27 ಅಂತ ಬರೆದು ಬಿಡ್ತಾರೆ. 7ಅನ್ನು ಕೆಳಗಡೆ ಡೈರೆಕ್ಟ್ ತಂದುಬಿಡ್ತಾರೆ. ಆದರೆ ಮೇಲ್ಗಡೆ ಕೋಶಂಟ್ನಲ್ಲಿ 0ನ ಬರೆಯೋದನ್ನು ಮರ್ತು ಬಿಡ್ತಾರೆ. ಸೊ ಆನ್ಸರು 13 ಅಂತ ಬಂದ್ಬಿಡುತ್ತೆ. 927 ಡಿವೈಡೆಡ್ ಬೈ 9 13 ಅಂತ ಬರೆದು ಬಿಡ್ತಾರೆ. ಈ ರೀತಿ ತಪ್ಪುಗಳನ್ನು ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೊಂದು ಉದಾಹರಣೆ ತಗೊಳ್ಳೋಣ. 419 ಡಿವೈಡೆಡ್ ಬೈ 6. ಮೊದಲನೇ ಅಂಕಿ 100ರ ಸ್ಥಾನದಲ್ಲಿರುವಂಥ ಒಂದು ಅಂಕಿ 4 ಆಗಿದೆ. ಇದು 6ಕ್ಕಿಂತ ಕಮ್ಮಿ ಇದೆ. ಸೊ ನಾವು 100ನೇ ಸ್ಥಾನದಲ್ಲಿರುವಂಥ ಅಂಕಿ ಮತ್ತು 10ನೇ ಸ್ಥಾನದಲ್ಲಿರುವಂಥ ಅಂಕಿಯನ್ನು ಪರಿಗಣಿಸಬೇಕು. ಅಂದರೆ 41ಅನ್ನು ನಾವು ಕನ್ಸಿಡರ್ ಮಾಡಬೇಕು. ನಾವು ಡೈರೆಕ್ಟಾಗಿ 2 ಪ್ಲೇಸ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ 0 ಅಂತ ಬರ್ಕೊಂಡ್ಬಿಡಬೇಕು. ಇದು ಒಂದು ಮೆಥಡು. ಕೆಲವೊಂದು ತಪ್ಪುಗಳನ್ನು ನಿಯಂತ್ರಿಸ್ಬೋದು, ಆಗದೇ ಇರೋ ಥರ ನೋಡಬಹುದು. ಸೊ 41 6ನೇ ಮಗ್ಗಿ 6 6ಲಿ 36. ಸೊ ಆನ್ಸರ್ನಲ್ಲಿ 6 ಅಂತ ಬರ್ಕೊಂಡು 41 ಮೈನಸ್ 36 ಎಷ್ಟು ಬರುತ್ತೆ, ನಮಗೆ 5 ಅಂತ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕು, ಯೂನಿಟ್ಸ್ ಪ್ಲೇಸ್ನಲ್ಲಿರುವಂತಹ ಒಂದು ಅಂಕಿಯನ್ನು ಕೆಳಗಡೆ ತರಬೇಕು. ಅಂದರೆ 9ಅನ್ನು ಕೆಳಗಡೆ ಬರೆಯೋಣ. ಸೊ 59 ಸಿಗುತ್ತೆ. ಇದು 6ಕ್ಕಿಂತ ಜಾಸ್ತಿ ಇದೆ. ಸೊ ನಾವು 6ರ ಮಗ್ಗಿಯನ್ನು ನೋಡೋಣ. 6 9ಲಿ 54. ಸೊ 9 ಅಂತ ಕೋಶಂಟಲ್ಲಿ ಬರ್ಕೊಂಡು ಇಲ್ಲಿ 54 ಕೆಳಗಡೆ ಬರ್ಕೊಂಡು 59 ಮೈನಸ್ 54 ನಮಗೆ ಎಷ್ಟು ಸಿಗುತ್ತೆ, 5 ಅಂತ ಸಿಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸಿಗುವಂಥ ಆನ್ಸರ್ ಏನು, ಕೋಶಂಟು ನಮಗೆ 69 ಅಂತ ಸಿಕ್ಕಿದೆ, ಪ್ಲಸ್ ನಮಗೆ ಒಂದು ರಿಮೈಂಡರ್ ಸಿಕ್ಕಿದೆ, ಶೇಷ ಸಿಕ್ಕಿದೆ, ಅದು 5 ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ತಪ್ಪು ಮಾಡ್ತಾರೆ ಮಕ್ಕಳು, ಬರೆಯೋದೆಲ್ಲ ಬರ್ಕೊತಾರೆ. ಫಸ್ಟಿಗೆ 6ಲಿ 36 ಅಂತ ಕರೆಕ್ಟಾಗಿ ಬರೀತಾರೆ. ಇಲ್ಲಿ ವ್ಯವಕಲನ ಮಾಡಬೇಕಿದ್ರೆ ತಪ್ಪಾಗಿ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಸೊ 41 ಮೈನಸ್ 36 15 ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಸ್ಥಾನ ಬೆಲೆಯಲ್ಲಿ ಕರೆಕ್ಟಾಗೇ ಬರ್ಕೊಂಡಿದ್ದಾರೆ ಅಂಕಿಗಳನ್ನು, ಬಟ್ ಸಬ್ಟ್ರಾಕ್ಷನ್ ಮಾಡಬೇಕಿರೋ ತಪ್ಪನ್ನು ಮಾಡಿಕೊಂಡು ತಪ್ಪಾದ ಒಂದು ಆನ್ಸರನ್ನು ಬರೆಯುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಮಕ್ಕಳು ಬೇರೆ ಬೇರೆ ನಾನಾ ರೀತಿಯಲ್ಲಿ ಪ್ಲೇಸ್ ವ್ಯಾಲ್ಯೂಸನ್ನು ತೊಗೊಳ್ದೇನೆ ತಪ್ಪು ಮಾಡ್ಬೋದು. ಒಂದು ಅಂಕಿಗಳನ್ನು ಇನ್ನೊಂದು ಅಂಕಿಗೆ ಕೆಳಗಡೆ ಬರ್ಕೊಳ್ಬೇಕಿದ್ರೂ ತಪ್ಪು ಮಾಡ್ಬೋದು.
ಸಬ್ಟ್ರಾಕ್ಷನಲ್ಲಿ ತಪ್ಪು ಮಾಡ್ಬೋದು, ಮಲ್ಟಿಪ್ಲಿಕೇಶನಲ್ಲಿ ತಪ್ಪು ಮಾಡ್ಬೋದು. ಸೊ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಮೆಥಡಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಾಮಾನ್ಯ ತಪ್ಪುಗಳು ನಡೀತಾ ಹೋಗುತ್ತೆ. ಸೊ ಮಕ್ಕಳಿಗೆ ಫಸ್ಟು ಕರೆಕ್ಟಾದ ವಿಧಾನವನ್ನು ಹೇಳಿಕೊಟ್ಟು ಅವರು ಯಾವ್ಯಾವ ರೀತಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಅದನ್ನು ತಿದ್ದಿದ್ರೆ ಮಕ್ಕಳಿಗೆ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಮೆಥಡ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ತರಗತಿ 6ರ ಕ್ಲಿಷ್ಟಾಂಶ ಭಿನ್ನ ರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು. ಭಿನ್ನ ರಾಶಿ ಅಂದರೆ ಏನು? ಒಂದು ಪೂರ್ಣದ ಭಾಗಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂಖ್ಯೆ. ಅಂದರೆ ಭಿನ್ನ ರಾಶಿಯಲ್ಲಿ ಒಂದು ಅಡ್ಡಗೆರೆ ಇರುತ್ತೆ, ಅದರ ಮೇಲ್ಗಡೆ ಒಂದು ಸಂಖ್ಯೆ ಬರೆದಿರ್ತೀವಿ, ಹಾಗೆ ಕೆಳಗಡೆ ಒಂದು ಸಂಖ್ಯೆ ಬರೆದಿರ್ತೀವಿ. ಮೇಲ್ಗಡೆ ಬರೆದಿರುವಂಥ ಸಂಖ್ಯೆಯನ್ನು ನಾವು ಅಂಶ ಅಂತ ಹೇಳ್ತೇವೆ, ಹಾಗೆ ಕೆಳಗಡೆ ಬರೆದಿರುವಂಥ ಸಂಖ್ಯೆಯನ್ನು ನಾವು ಛೇದ ಅಥವಾ ಡಿನಾಮಿನೇಟರ್ ಅಂತ ಹೇಳ್ತೇವೆ. ಅಂಶ ಅಂತಂದರೆ ಅಥವಾ ನ್ಯೂಮರೇಟರ್ ಅಂತಂದರೆ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಸಮಭಾಗಗಳು, ಹಾಗೆ ಒಂದು ಛೇದ ಅಥವಾ ಡಿನಾಮಿನೇಟರ್ ಅಂದರೆ ಪೂರ್ಣ ವಸ್ತುವಿನ ಒಟ್ಟು ಸಮಭಾಗಗಳು, ಅದು ಡಿನಾಮಿನೇಟರ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಪೂರ್ಣ ವಸ್ತುವನ್ನು ತಗೊಳ್ಳೋಣ. ಈ ವಸ್ತುವನ್ನು 4 ಸಮಭಾಗಗಳಾಗಿ ಡಿವೈಡ್ ಮಾಡೋಣ. ಈ 4 ಸಮಭಾಗಗಳಲ್ಲಿ ನಾವು 3 ಸಮಭಾಗಗಳನ್ನು ಈ ರೀತಿ ಕಲರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡ್ರೆ, ಕಲರ್ ಮಾಡಿರುವಂಥ ಒಂದು ಪಾರ್ಟಿನ ಭಿನ್ನರಾಶಿ ಏನು ಅಂತಂದರೆ 4ನೇ 3 ಅಂತ ಹೇಳ್ಬೋದು. ಅಂದರೆ ಪೂರ್ಣ ವಸ್ತುವನ್ನು ನಾವು 4 ಸಮಭಾಗಗಳಾಗಿ ಬರೆದಿದ್ವಿ, ಹಾಗೆ ಛೇದದಲ್ಲಿ ನಾವು 4 ಅಂತ ಬರೆದಿದ್ದೀವಿ, 3ಕ್ಕೆ ನಾವು ಒಂದು ಕಲರ್ ಕೊಟ್ಟಿದ್ದೀವಿ. ಸೊ 3ಅನ್ನು ನಾವು ಅಂಶದಲ್ಲಿ ಬರೆದಿದ್ದೇವೆ. ಹಾಗೆ ಕಲರ್ ಮಾಡದೇ ಇರುವಂಥ ಭಾಗ ಎಷ್ಟು ಅಂತ ನೋಡಿದ್ರೆ ಅದು 1 ಇದೆ. ಸೊ 1/4 ಅಂತ ಹೇಳ್ಬೋದು, ಅಥವಾ 4ನೇ 1 ಅಂತ ಕೂಡ ಹೇಳ್ಬೋದು. ಈ ರೀತಿ ಒಂದು ಪೂರ್ಣವನ್ನು ಕೊಟ್ಟಾಗ ಇದರ ಒಂದು ಭಿನ್ನರಾಶಿ ರೂಪದಲ್ಲಿ ಕಲರ್ ಮಾಡಿರುವಂತಹ ಭಾಗ ಅಥವಾ ಕಲರ್ ಮಾಡದೇ ಇರುವಂಥ ಪಾರ್ಟನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ನಿಮಗೆ ಏನಾದರೂ ಪ್ರಶ್ನೆ ಕೇಳಿಬಿಟ್ರೆ ನಾವೇನು ಮಾಡೋಣ ಅಂತಂದರೆ ಈ ಭಾಗಗಳನ್ನು ಅಥವಾ ಈ ಒಂದು ಕೊಟ್ಟಿರುವಂತಹ ಒಂದು ಹೋಲನ್ನು ನಾವು ಈಕ್ವಲ್ ಪಾರ್ಟ್ಸ್ ಆಗಿ ಈ ರೀತಿ ಡಿವೈಡ್ ಮಾಡ್ಕೊಳ್ಬಹುದು. ಈ ರೀತಿ ಡಿವೈಡ್ ಮಾಡಿಕೊಂಡು ಒಟ್ಟು ಎಷ್ಟು ಈಕ್ವಲ್ ಪಾರ್ಟ್ಸ್ ಆಯಿತು ಅಂತ ನೋಡಿದ್ರೆ 12 ಈಕ್ವಲ್ ಪಾರ್ಟ್ ಆಯಿತು. ಕಲರ್ಡ್ ಪಾರ್ಟ್ ಎಷ್ಟಿದೆ ಅಂದರೆ 9 ಇದೆ. ಸೊ 9/12 ಅಂತ ಹೇಳ್ತೇವೆ, ಅಥವಾ 12ನೇ 9 ಅಂತ ಹೇಳ್ಬೋದು. ಕಲರ್ ಮಾಡದೇ ಇರುವಂಥ ಒಂದು ಪಾರ್ಟ್ ನೋಡಿದ್ರೆ 12ನೇ 3 ಅಂತ ಕೂಡ ಹೇಳ್ಬೋದು. ಭಿನ್ನ ರಾಶಿಗಳ ವಿಧ, ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ನೋಡೋಣ. ಇಲ್ಲಿ ಒಂದು ಹೋಲ್ ಪಾರ್ಟನ್ನು 16 ಸಮಭಾಗಗಳಾಗಿ ಮಾಡಿದ್ದಾರೆ, ಮತ್ತು 9 ಸಮಭಾಗಗಳನ್ನು ಕಲರ್ ಮಾಡಿದ್ದೇವೆ. ಸೊ ಇದು ಯಾವ ರೀತಿ ಭಿನ್ನರಾಶಿ ರೂಪದಲ್ಲಿ ಬರಿಬೋದು ಅಂತಂದರೆ 16ನೇ 9 ಅಥವಾ 9/16 ಅಂತ ಹೇಳ್ಬೋದು. ಮತ್ತೊಂದು ಉದಾಹರಣೆ ನೋಡಿದ್ರೆ ಒಂದು ಪೂರ್ಣವನ್ನು 4 ಸಮಭಾಗಗಳಾಗಿ ಮಾಡಿ 3ಕ್ಕೆ ನಾವು ಕಲರ್ ಕೊಟ್ಟಿದ್ದೀವಿ, ಹಾಗೆ 4ನೇ 3 ಅಥವಾ 3/4 ಅಂತ ಹೇಳ್ಬೋದು. ಈ ಎರಡು ಭಿನ್ನರಾಶಿಗಳಲ್ಲಿ ಅಂಶವು ಛೇದಕ್ಕಿಂತ ಕಮ್ಮಿ ಇದೆ, ಹಾಗಾಗಿ ನಾವು ಈ ರೀತಿಯಾದಂತಹ ಭಿನ್ನರಾಶಿಗಳನ್ನು ಸಮಭಿನ್ನರಾಶಿ ಅಥವಾ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಕೆಲವೊಂದು ಬೇರೆ ಉದಾಹರಣೆ ಅಂತಂದರೆ 9/16, 3/4, 7/14, 5/9 ಇತ್ಯಾದಿ. ಇದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. ಒಂದು ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಿರುವಂಥದ್ದು, ಅಂದರೆ ಪ್ರತಿಯೊಂದು ಭಾಗ 3ನೇ 1ಕ್ಕೆ ಸಮವಾಗಿರುತ್ತೆ. ಆ ರೀತಿ ಇನ್ನೊಂದು ಪೂರ್ಣವನ್ನು ತಗೊಂಡು ಅದನ್ನು 3 ಸಮಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವು 3ನೇ 1ಕ್ಕೆ ಸಮವಾಗಿರುತ್ತೆ. ಇಲ್ಲಿ ಒಂದು ಪೂರ್ಣದ ಎಲ್ಲ ಭಾಗಗಳನ್ನು ಅಂದರೆ 1/3ಯ 3 ಪಾರ್ಟ್ಸ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಹಾಗೆ ಎರಡನೇ ಒಂದು ಹೋಲ್ ಇದೆಯಲ್ಲ, ಎರಡನೇ ಒಂದು ಪೂರ್ಣದ ಒಂದು ಭಾಗವನ್ನು ನಾವು ಕನ್ಸಿಡರ್ ಮಾಡಿ ಹೇಗೆ ಅಂತ ಹೇಳ್ಬೋದು ಅಂತಂದರೆ, ಇಲ್ಲಿ 4 3ನೇ 1 ಸಮಭಾಗಗಳನ್ನು ಪರಿಗಣಿಸಿದ್ದೇವೆ ಅಂತ ಹೇಳ್ಬೋದು. ಹಾಗಾಗಿ ಫ್ರ್ಯಾಕ್ಷನ್ ರೂಪದಲ್ಲಿ ಹೇಗೆ ಬರೀತೇವೆ, 3ನೇ 4 ಅಥವಾ 4/3 ಅಂತ ನಾವಿಲ್ಲಿ ಹೇಳ್ತೇವೆ. ಇಲ್ಲಿ ನಮಗೆ ಅಂಶ ಛೇದಕ್ಕಿಂತ ಜಾಸ್ತಿ ಇದೆ. ಸೊ ಈ ಒಂದು ಟೈಪ್ ಆಫ್ ಫ್ರ್ಯಾಕ್ಷನಿಗೆ ನಾವು ವಿಷಮ ಭಿನ್ನ ರಾಶಿ ಅಥವಾ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೇವೆ. ಕೆಲವೊಂದು ಬೇರೆ ಉದಾಹರಣೆಗಳು ನೋಡೋದಾದರೆ 8/5, 11/6, 5/5, 3/1 ಇತ್ಯಾದಿ. ನೆಕ್ಸ್ಟ್ ಟೈಪ್ ಆಫ್ ಫ್ರ್ಯಾಕ್ಷನ್ ನೋಡೋದಾದರೆ ಮಿಶ್ರ ಭಿನ್ನ ರಾಶಿ ಅಂತ. ನಾವು ಮುಂಚಿತವಾಗಿ ನೋಡಿರುವಂಥ ಉದಾಹರಣೆಯನ್ನೇ ತಗೊಳ್ಳೋಣ. ಆ ಒಂದು 2 ಪೂರ್ಣವನ್ನು ಪರಿಗಣಿಸಿರುವಂಥದ್ದು, ಪ್ರತಿಯೊಂದು ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಿರುವಂಥದ್ದು, ಅಂದರೆ ಒಂದೊಂದು ಸಮಭಾಗ 3ನೇ 1ಕ್ಕೆ ಸಮವಾಗಿದೆ. ಈ 4/3 ನಾವು ಯಾವ ರೀತಿ ಬರಿಬೋದು, ಒಂದು ಫುಲ್ ಪಾರ್ಟನ್ನು ಕನ್ಸಿಡರ್ ಮಾಡಿದ್ದೀವಿ. ಅದಾದಮೇಲೆ ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಹೋಲ್ ಪಾರ್ಟ್ನಲ್ಲಿ ನಾವು ಒಂದು ಫ್ರ್ಯಾಕ್ಷನನ್ನು ತಗೊಂಡಿದ್ದೀವಿ, ಅಂದರೆ 1/3 ಫ್ರ್ಯಾಕ್ಷನನ್ನು ನಾವು ಸೇರಿಸ್ತಾ ಇದ್ದೀವಿ. ಸೊ ಇದನ್ನು 1 3ನೇ 1 ಆರ್ 1/3 ಅಂತ ನಾವು ಇಲ್ಲಿ ಹೇಳ್ಬೋದು. ಬೇರೆ ಯಾವ್ಯಾವ ಉದಾಹರಣೆ ಅಂತಂದರೆ ಈ 18/7 ಕೂಡ ಇದನ್ನು 14 + 4/7 ಅಂತ ಬರಿಬೋದು, 2 4/7 ಅಂತ ಹೇಳ್ಬೋದು. ಅಂದರೆ 2 ಪೂರ್ಣ
4/4 ಭಾಗ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಈ ರೀತಿ. ಬೇರೆ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸನ್ನು ನೋಡೋಣ. ಇಲ್ಲಿ ನಾವು ಕೊಟ್ಟಿರುವಂಥ ಒಂದು ಫ್ರ್ಯಾಕ್ಷನ್ನು 9/16. ಅದೇ ರೀತಿ ಕಲರ್ ಮಾಡಿರುವಂಥ ಭಾಗ ನೋಡಿದ್ರೆ 3/16. ಈ ಎರಡು ಫ್ರ್ಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಇದನ್ನು ನಾವು ಲೈಕ್ ಫ್ರ್ಯಾಕ್ಷನ್ ಅಥವಾ ಸಮರೂಪ ಭಿನ್ನರಾಶಿಗಳು ಅಂತ ಹೇಳ್ತೇವೆ. ಈ ಎರಡೂ ಭಿನ್ನರಾಶಿಗಳು ಒಂದೇ ಛೇದವನ್ನು ಹೊಂದಿವೆ. ಸೊ ಒಂದೇ ಛೇದವನ್ನು ಹೊಂದಿರುವಂತಹ ಭಿನ್ನರಾಶಿಗಳಿಗೆ ನಾವು ಸಮರೂಪ ಭಿನ್ನರಾಶಿಗಳು ಅಂತ ಹೇಳ್ತೇವೆ. ಬೇರೆ ಉದಾಹರಣೆ ನೋಡೋದಾದರೆ 3/4, 7/4, 1/4, 2/4 ಇತ್ಯಾದಿ. ಇದೇ ರೀತಿ ಮತ್ತೊಂದು ಉದಾಹರಣೆ ತಗೊಳ್ಳೋಣ. 4/3, 3/4. ಮತ್ತೊಂದು ಫ್ರ್ಯಾಕ್ಷನನ್ನು ತಗೊಳ್ಳೋಣ, 5/3 ಅಂತ. ಈ ಎರಡು ಫ್ರ್ಯಾಕ್ಷನನ್ನು ನಾವು ಯಾವ ರೀತಿ ಕರಿಬೋದು? ಇದನ್ನು ಅಸಮರೂಪ ಭಿನ್ನರಾಶಿ ಅಥವಾ ಅನ್ಲೈಕ್ ಫ್ರ್ಯಾಕ್ಷನ್ಗಳು ಅಂತ ಹೇಳ್ಬೋದು. ಇಲ್ಲಿ ಏನಿದೆ ಅಂತಂದರೆ ಬೇರೆ ಬೇರೆ ಛೇದಗಳನ್ನು ಹೊಂದಿರುವಂಥ ಭಿನ್ನರಾಶಿಗಳು ಇವು. ಅದಕ್ಕಾಗಿ ನಾವು ಈ ಭಿನ್ನರಾಶಿಗಳನ್ನು ಅನ್ಲೈಕ್ ಫ್ರ್ಯಾಕ್ಷನ್ ಅಥವಾ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿಬಹುದು. ಬೇರೆ ಉದಾಹರಣೆ ನೋಡೋದಾದರೆ 9/7, 5/6, 6/8 ಇದರೊಳಗೆಲ್ಲ ಒಂದು ಛೇದಗಳು ಬೇರೆ ಬೇರೆ ಇದೆ. ಹಾಗಾಗಿ ನಾವು ಇದನ್ನು ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಈಗ ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫ್ರ್ಯಾಕ್ಷನ್, ಒಂದು ಉದಾಹರಣೆ ಮುಖಾಂತರ ನೋಡೋಣ. ತಗೊಂಡಿರುವಂತಹ ಉದಾಹರಣೆ 9/6 ಅಥವಾ 6/9. ಇದನ್ನ ಆಕ್ಟಿವಿಟಿ ರೂಪದಲ್ಲೂ ಮಾಡಬಹುದು, ಅಂದ್ರೆ ಪೇಪರ್ ಸ್ಲಿಪ್ ಅನ್ನ ಬಳಸ್ಕೊಂಡು ಕೂಡ ಮಾಡಬಹುದು. ಪೇಪರ್ ಸ್ಲಿಪ್ ಅನ್ನ ತಗೊಳ್ಳೋಣ. 9 ಸಮಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಅದರಲ್ಲಿ 6 ಸಮಭಾಗಗಳನ್ನ ಈ ರೀತಿ ಕಲರ್ ಮಾಡ್ಕೊಳ್ಳೋಣ. ಸಂಖ್ಯೆ 6 ಮತ್ತೆ 9ರ ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಅಂತ ನೋಡೋದಾದ್ರೆ 3 ಮತ್ತೆ 1. ಈ ಸಂಖ್ಯೆ 1 ಎಲ್ಲ ನಂಬರ್ಸಿಗೂ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋಣ. ನಂಬರ್ 3 ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಒಂದು ಕಾಮನ್ ಫ್ಯಾಕ್ಟರೇ. ಹಾಗಾಗಿ ಈ ಒಂದು ಸಮಭಾಗಗಳನ್ನು ರೀಅರೇಂಜ್ ಮಾಡ್ಕೊಳ್ಳೋಣ ಪೇಪರ್ ಸ್ಲಿಪ್ನಲ್ಲಿ. ಈ ರೀತಿ ನಾವು ರೀಅರೇಂಜ್ ಮಾಡೋಣ. ಯಾಕೆ ಅಂತಂದರೆ ಸಂಖ್ಯೆ 3 ಬಂದಿದೆ ಕಾಮನ್ ಫ್ಯಾಕ್ಟರ್ ಆಗಿ. ಹಾಗಾಗಿ ನಮಗೆ 3 ಕಾಲಮ್ ಬರೋ ರೀತಿಯಲ್ಲಿ ನಾವು ರೀಅರೇಂಜ್ ಮಾಡ್ಕೊಳ್ಳೋಣ. ರೀಅರೇಂಜ್ ಮಾಡಿಕೊಂಡಾಗ ಎಷ್ಟು ಕಾಲಮ್ಸ್ ಬಂದಿದೆ ಅಂತ ನೋಡಿದ್ರೆ 3 ಕಾಲಮ್ ಬಂದಿದೆ. ಅದರಲ್ಲಿ ಎಷ್ಟು ಕಾಲಮ್ಗಳು ಕಲರ್ಡ್ ಆಗಿವೆ ಅಂತ ನೋಡಿದ್ರೆ 2 ಕಾಲಮ್ ಕಲರ್ಡ್ ಆಗಿವೆ. 6/9 ನಾವು ಅಂಶ ಮತ್ತು ಛೇದವನ್ನು ಎರಡನ್ನೂ ಕೂಡ 3ರಿಂದ ಭಾಗಿಸಿದಾಗ 6/3 ಡಿವೈಡೆಡ್ ಬೈ 9/3 ಅಂತ ಬರಿಬಹುದು. ಸೊ 2/3 ಅಂತ ಬರಿಬಹುದು. ಸೊ ಇಲ್ಲಿ ಎಷ್ಟು ಕಾಲಮ್ಗಳು, ಕಲರ್ಡ್ ಕಾಲಮ್ಗಳಿದಾವೆ ಅಂತಂದ್ರೆ 2 ಇದಾವೆ. ಟೋಟಲ್ ಆಗಿ ಎಷ್ಟು ಕಾಲಮ್ ಇತ್ತು, ಎಷ್ಟು ಕಾಲಮ್ ಅಥವಾ ಎಷ್ಟು ಸಮಭಾಗಗಳಿದಾವೆ ಅಂತ ನೋಡೋದಾದ್ರೆ 3 ಇದಾವೆ. ಸೊ 2/3 ಅಥವಾ 3/2 ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆ ನೋಡೋಣ. 39/15 ಅಂತ. ಅಂದರೆ 39 ಸಮಭಾಗಗಳು ಮಾಡಿದ್ದೇವೆ, ಅದರಲ್ಲಿ 15 ಸಮಭಾಗಗಳನ್ನು ನಾವು ಪರಿಗಣಿಸಿದ್ದೇವೆ ಅಂತ ಅರ್ಥ. 15 ಮತ್ತು 39ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ನೋಡಿದ್ರೆ ಅದು ಕೂಡ 3 ಮತ್ತು 1 ಅಂತಲೇ ಬರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು? ಕಾಲಮ್ನಲ್ಲಿ 3 ಅಡ್ಡ ಸಾಲುಗಳು ಬರೋ ರೀತಿಯಲ್ಲಿ ಅರೇಂಜ್ ಮಾಡ್ತಾ ಹೋಗೋದಿದ್ರೆ ಈ ರೀತಿ ನಾವು ಅರೇಂಜ್ ಮಾಡಬಹುದು. ಈ ರೀತಿ ಅರೇಂಜ್ ಮಾಡಿದಾಗ ಎಷ್ಟು ಕಾಲಮ್ಗಳು ಕಲರ್ಡ್ ಆಗಿದ್ದಾವೆ ಅಂತ ನೋಡೋದಾದ್ರೆ 5 ಕಾಲಮ್ಗಳು ಕಲರ್ಡ್ ಆಗಿದ್ದಾವೆ. ಟೋಟಲ್ ಆಗಿ ಎಷ್ಟು ಕಂಬ ಸಾಲುಗಳು ನಮಗೆ ಸಿಗ್ತವೆ ಅಥವಾ ಎಷ್ಟು ಕಾಲಮ್ ನಮಗೆ ಸಿಕ್ತು ಅಂತ ನೋಡೋದಾದ್ರೆ 13 ಕಾಲಮ್ಗಳು ನಮಗೆ ಸಿಕ್ಕಿದವೆ. ಹಾಗಾಗಿ ನಮಗೆ ಫೈನಲ್ ಆನ್ಸರು 13/5 ಅಥವಾ 39/15 ಅಂಶವನ್ನ 3ರಿಂದ ಡಿವೈಡ್ ಮಾಡುವಂಥದ್ದು. ಹಾಗೆ ಛೇದ 39 3ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಫೈನಲ್ ಆನ್ಸರು 13/5 ಅಂತ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಿತ್ತು 35/64 ಅಂತ ನೋಡೋದಾದ್ರೆ ಈ 35 ಮತ್ತು 64ಗೆ ಕಾಮನ್ ಫ್ಯಾಕ್ಟರ್ಸೇ ಇಲ್ಲ. ಇವು ಕೋಪ್ರೈಮ್ಗಳು, ಹಾಗಾಗಿ ಇವು ಸಹ ಅವಿಭಾಜ್ಯಗಳು. ಸೊ ಇದನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಇನ್ನಷ್ಟು ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಫ್ರ್ಯಾಕ್ಷನನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಒಂದು ಸಮೀಕ್ಷಾ ಪ್ರಶ್ನೆ ಇದೆ, ನೋಡೋಣ. 335 ಅಂಶ 14 ಆಗುವಂತೆ ವ್ಯಕ್ತಪಡಿಸಿ ಎನ್ನುವಂಥದ್ದು. ನಿಮ್ಮ ಆಪ್ಷನ್ ABCD ಈ ರೀತಿ ಇದೆ. ಸರಿಯಾದ ಉತ್ತರ ಆಪ್ಷನ್ C 120/14 ಅಂತ. ಹೇಗೆ ಬಂತು ಅಂತ ನೋಡೋಣ. 35/300 ಕೊಟ್ಟಿರುವಂತಹ ಒಂದು ಫ್ರ್ಯಾಕ್ಷನ್ನು. ಇದರೊಳಗೆ ನೋಡೋದಾದರೆ 35ಅಲ್ಲಿ ಕೂಡ ಒಂದು ಯೂನಿಟ್ಸ್ ಪ್ಲೇಸ್ನಲ್ಲಿ ಯಾವ ಅಂಕಿ ಇದೆ ಅದು 5 ಇದೆ. ಹಾಗೆ 300ನಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಇರುವಂಥ ಒಂದು ಅಂಕಿ 0 ಇದೆ. ಸೊ ಎರಡೂ ಸಂಖ್ಯೆಗಳು 5ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂಶವನ್ನು 5ರಿಂದ ನಾವು ಭಾಗಿಸೋಣ ಮತ್ತು ಛೇದವನ್ನು ಕೂಡ 5ರಿಂದ ಭಾಗಿಸೋಣ. ನಮಗೇನು ಸಿಗುತ್ತೆ? 35/5 7 ಸಿಗುತ್ತೆ. ಹಾಗೆ 300/5 ನಮಗೆ 60 ಸಿಗುತ್ತೆ. ಅಂಶದಲ್ಲಿ 14 ಬರಬೇಕು ಸಂಖ್ಯೆ.
ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸ್ಬಿಡೋಣ. 7/60ಯಲ್ಲಿ 7 × 2 ನಮಗೆ 14 ಸಿಗುತ್ತೆ. ಅದೇ ರೀತಿ 60 × 2 ಮಾಡಿದ್ರೆ ನಮಗೆ 120 ಸಿಗುತ್ತೆ. ಸೊ ನಮಗೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ತರಗತಿ 7ರ ಕ್ಲಿಷ್ಟಾಂಶ ಹೇಳಿಕೆಗಳಲ್ಲಿನ ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯುವುದು. ಚಟುವಟಿಕೆಯಿಂದ ಪ್ರಾರಂಭಿಸೋಣ. ಒಂದು ಕುರಿ ಇದೆ ಅಂತ ಅಂದ್ಕೊಳ್ಳೋಣ. ಈ ಒಂದು ಕುರಿಗೆ ಎಷ್ಟು ಕಾಲುಗಳಿದೆ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಒಂದು ಕುರಿಗೆ 4 ಕಾಲಿದೆ ಅಂತ ಬರಿಬೋದು. ಇದನ್ನು ನಾವು 1 × 4 ಅಂತಲೂ ಹೇಳ್ಬೋದು. 1 × 4. ಹಾಗೆ 4 ಕುರಿಗಳಾದವು ಅಂತ ತಿಳ್ಕೊಳ್ಳೋಣ. 4 ಕುರಿಗಳಿದ್ದರೆ ಕುರಿಗಳ ಕಾಲುಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ 4 × 4 ಅಂತ ಬರಿಬೋದು. ಹೀಗೆ ತುಂಬ ಕುರಿಗಳು ಬಂದ್ಬಿಟ್ವು. ಎಷ್ಟು ಕುರಿಗಳಿದ್ದಾವೆ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಸಂಖ್ಯೆ ಯಾವುದು? ಕುರಿಗಳ ಸಂಖ್ಯೆ ಎಷ್ಟಿದೆ ಅಂತಲೇ ಗೊತ್ತಿಲ್ಲ. ಬಟ್ ನಾವು ಕುರಿಗಳ ಕಾಲಿನ ಸಂಖ್ಯೆ ಏನಂತ ಹೇಳ್ಬೋದು ಅಂದರೆ, ಕುರಿಗಳ ಸಂಖ್ಯೆ ನಮಗೆ ಗೊತ್ತಾದರೆ ಕುರಿಗಳ ಸಂಖ್ಯೆ ಗುಣಿಸು 4 ಮಾಡಿಬಿಟ್ರೆ ನಮಗೆ ಕುರಿಗಳ ಕಾಲುಗಳ ಸಂಖ್ಯೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಮೌಲ್ಯವಿದೆಯಲ್ಲ, ಈ ಮೌಲ್ಯಕ್ಕೆ ನಾವು ಚರಾಕ್ಷರ ಅಂತ ಹೇಳ್ಬೋದು. ಅಂದರೆ ಕುರಿಗಳ ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದಕ್ಕೆ ಚರಾಕ್ಷರ ಅಂತ ಹೇಳ್ಬೋದು. ಗೊತ್ತಿರುವಂಥ ಮೌಲ್ಯಗಳು ಅಥವಾ ಒಂದು ವ್ಯಾಲ್ಯೂ ಫಿಕ್ಸ್ ಆಗಿದೆ ಅಂತಂದರೆ ಅದಕ್ಕೆ ನಾವು ಸ್ಥಿರಾಂಕಗಳು ಅಂತ ಹೇಳ್ಬೋದು. ಅಂದರೆ ಸಂಖ್ಯೆಗಳು 0, 12,002, -6, -5/6, √3 ಇವೆಲ್ಲ ಸ್ಥಿರಾಂಕಗಳು ಅಂತ ಹೇಳ್ಬೋದು. ಇದನ್ನು ಸಂಖ್ಯಾ ರೇಖೆಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಪೊಸಿಷನ್ ಮೇಲೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ. ಕೆಲವೊಂದು ಉದಾಹರಣೆ ನೋಡ್ತಾ ಹೋಗೋದಾದರೆ 5 ವರ್ಷಗಳು, ಹಾಗೆ 20 ಮೊಟ್ಟೆಗಳು, 30 ಲೀಟರ್ ನೀರು, 2500 ಕಿಲೋಮೀಟರು, ಇವೆಲ್ಲರ ಮೌಲ್ಯ ನಿರ್ದಿಷ್ಟವಾಗಿದೆ ಮತ್ತು ನಮಗೆ ಗೊತ್ತಿದೆ, ಚೇಂಜ್ ಆಗಲ್ಲ. 5 ವರ್ಷ ಅಂದರೆ 5 ವರ್ಷನೇ, 20 ಮೊಟ್ಟೆ ಅಂದರೆ 20 ಮೊಟ್ಟೆನೇ, 30 ಲೀಟರ್ ನೀರು ಅಂದರೆ 30 ಲೀಟರ್ ನೀರೇ. ಹಾಗಾಗಿ ಇವುಗಳ ಮೌಲ್ಯ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ನಾವು ಕಾನ್ಸ್ಟೆಂಟು ಅಥವಾ ಸ್ಥಿರಾಂಕಗಳು ಅಂತ ಹೇಳ್ಬೋದು. ಗಣಿತದ ಮೂಲ ಕ್ರಿಯೆಗಳು ಅಂದರೆ ಎಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ ಎಲ್ಲ ಸ್ಥಿರಾಂಕಗಳ ಮೇಲೆ ಮಾಡೋದು ನಮಗೆ ಗೊತ್ತಿದೆ. ಚರಾಕ್ಷರಗಳು ಅಂದರೆ ಆ ಒಂದು ಮೌಲ್ಯ ನಿರ್ದಿಷ್ಟವಾಗಿಲ್ಲ ಅಥವಾ ನಮಗೆ ಗೊತ್ತಿಲ್ಲದೇ ಇರುವಂಥ ಮೌಲ್ಯವನ್ನು ನಾವು ವೇರಿಯೇಬಲ್ ಅಥವಾ ಚರಾಕ್ಷರ ಅಂತ ಹೇಳ್ಬೋದು. ಚರಾಕ್ಷರಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇಂಗ್ಲೀಷ್ ಆಲ್ಫಾಬೆಟ್ಸು, ಸ್ಮಾಲ್ ಲೆಟರ್ಸನ್ನು ಯೂಸ್ ಮಾಡ್ಬೋದು. ABCD ಹಾಗೆ Z ಬರಿಬೋದು. ಅದೇ ರೀತಿ ಕ್ಯಾಪಿಟಲ್ ಲೆಟರ್ಸ್ ಕೂಡ ಬರಿಬೋದು, ABCD ಇಂದ Z ಅಥವಾ ಗ್ರೀಕ್ ಲೆಟರ್ಸನ್ನು ಯೂಸ್ ಮಾಡ್ಬೋದು, ಆಲ್ಫಾ, ಬೀಟಾ, ಟೀಟಾ ಅಂತ. ಹಾಗೆ A1 A2 B1 B2 ಈ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು ವೇರಿಯೇಬಲ್ಸನ್ನು. ಈ ವೇರಿಯೇಬಲ್ಸನ್ನು ನಾವು ಸಂಖ್ಯಾ ರೇಖೆಯಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಮೌಲ್ಯ ಇಲ್ಲ ಅಥವಾ ಆ ಮೌಲ್ಯ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಕೆಲವು ಆಲ್ಫಾಬೆಟ್ಸನ್ನು ವೇರಿಯೇಬಲ್ಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು. ಅಂದರೆ ಸ್ಮಾಲ್ ಲೆಟರ್ E ಇದು ಒಂದು ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಥವಾ ಸ್ಮಾಲ್ I, ಪೈಗೆ ಒಂದು ನಿರ್ದಿಷ್ಟವಾದ ಮೌಲ್ಯ ಇದೆ. ಹಾಗೆ ಇದು ಸಣ್ಣ ಲೆಟರ್ O ನಾವು ಯೂಸ್ ಮಾಡಿದ್ರೆ ಇದು 0 ಥರ ಕಾಣುತ್ತೆ. ಅದೇ ಥರ ಈ ಸ್ಮಾಲ್ ಲೆಟರ್ ಎಲ್ಲನ್ನು ಬಳಸಿದ್ರೆ ಇದು ಸಂಖ್ಯೆ 1 ಥರ ಕಾಣಿಸುತ್ತೆ. ಹಾಗಾಗಿ ಈ ಲೆಟರ್ಸನ್ನು ವೇರಿಯೇಬಲ್ಸ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಕೆಲವೊಂದು ಉದಾಹರಣೆಯನ್ನು ನೋಡೋಣ. ತಾಪಮಾನ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಎಷ್ಟು ತಾಪಮಾನ ಇದೆ ಅಂತ ಹೇಳಲಿಲ್ಲ, ಸೊ ಇದು ಒಂದು ಚರಾಕ್ಷರ ಆಗಿರುತ್ತೆ. ಕಾರಿನ ವೇಗ ಎಷ್ಟಿದೆ ಅಂತ ನಾವು ರೆಪ್ರೆಸೆಂಟ್ ಮಾಡಿಲ್ಲ ಅಥವಾ ಹೇಳಲಿಲ್ಲ, ಹಾಗಾಗಿ ಬರೀ ಕಾರಿನ ವೇಗ ಅಂತ ಹೇಳಿದ್ರೆ ಅದೊಂದು ಚರಾಕ್ಷರ ಆಗಿರುತ್ತೆ. ಲಘು ಕೋನ ಅಂತ ಹೇಳ್ಬೋದು. ಲಘು ಕೋನ ನಮಗೆ 0ಕ್ಕಿಂತ ಜಾಸ್ತಿ 90ಕ್ಕಿಂತ ಕಮ್ಮಿ ಡಿಗ್ರಿ ತನಕನೂ ಲಘು ಕೋನವೇ. ಎಷ್ಟಿದೆ ಅಂತ ಗೊತ್ತಿಲ್ಲ, ಸೊ ಬರೀ ಲಘು ಕೋನ ಅಂತ ಹೇಳಿದ್ರೆ ಅದು ಒಂದು ವೇರಿಯೇಬಲ್ ಆಗಿರುತ್ತೆ. ಪೆನ್ನಿನ ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಸೊ ನಿರ್ದಿಷ್ಟವಾದಂಥ ಮೌಲ್ಯವನ್ನು ಹೇಳಲಿಲ್ಲ, ಹಾಗಾಗಿ ಪೆನ್ನಿನ ಬೆಲೆ ಅಂತ ಬರೀ ಹೇಳಿದ್ರೆ ಅದು ಒಂದು ಚರಾಕ್ಷರ ಅಂತ ಹೇಳ್ಬೋದು. ಗಣಿತದ ಮೂಲ ಕ್ರಿಯೆಗಳು ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೂಡ ಕಾನ್ಸ್ಟೆಂಟ್ಸಿಗೆ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಚರಾಕ್ಷರಗಳು, ವೇರಿಯೇಬಲ್ಸಿಗೆ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ. ಸ್ಥಿರಾಂಕ ಮತ್ತು ಚರಾಕ್ಷರ ಸೇರಿ ಬೀಜ ಪದಗಳಾಗ್ತವೆ. ನಾವಿಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಏನು ಅಂತಂದರೆ ಕಾಂಬಿನೇಷನ್ ತೊಗೊಂಡಿದ್ದೀವಿ. ಫಸ್ಟ್ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು, 2 ಕೂಡ ಕಾನ್ಸ್ಟೆಂಟ್ಸ್ ಇದೆ, 10 ಮತ್ತು 5. ನೆಕ್ಸ್ಟಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಕಾಂಬಿನೇಷನ್ ಆಫ್ ಎಕ್ಸ್ ಮತ್ತು 5, ಅಂದರೆ ಎಕ್ಸ್ ಅನ್ನೋದು ಇಲ್ಲಿ ಒಂದು ಚರಾಕ್ಷರ ಆಗಿದೆ, ಹಾಗೆ ಸಂಖ್ಯೆ 5 ಅನ್ನೋದು ಒಂದು ಸ್ಥಿರಾಂಕ ಆಗಿದೆ. ಮೂರನೇ ಒಂದು ಕಾಂಬಿನೇಷನ್ನು ಎಕ್ಸ್ ಮತ್ತು ಝಡ್, ಇಲ್ಲಿ ಎಕ್ಸ್ ಮತ್ತು ಝಡ್ 2 ಕೂಡ ಒಂದು ಚರಾಕ್ಷರವಾಗಿದೆ. ಮೊದಲನೇ ಒಂದು ಕಾಂಬಿನೇಷನ್ ತಗೊಳ್ಳೋಣ. 10 + 5 ಮಾಡಿದ್ರೆ 15, 10 - 5 ಮಾಡಿದ್ರೆ 5, 10 × 5 ಮಾಡಿದ್ರೆ 50, 10 ÷ 5 ಮಾಡಿದ್ರೆ ನಮಗೆ 2.
ಮೂಲ ಕ್ರಿಯೆಗಳನ್ನು ಬಳಸಿದ್ದೀವಿ, ಅದನ್ನು ಕಂಬೈನ್ ಮಾಡಿದ್ದೀವಿ. ಅದೇ ರೀತಿ ನಾವು ಒಂದು ಕಾಂಬಿನೇಷನ್ ಆಫ್ ಎಕ್ಸ್ ಮತ್ತು ಫೈ ಅಥವಾ ಎಕ್ಸ್ ಮತ್ತು ಝೆಡ್, ಎಕ್ಸ್ ಪ್ಲಸ್ ಫೈ ಅಥವಾ ಎಕ್ಸ್ ಪ್ಲಸ್ ಝೆಡ್ ಆಗಿರಲಿ, ಅಥವಾ ಎಕ್ಸ್ ಮೈನಸ್ ಫೈ ಅಥವಾ ಎಕ್ಸ್ ಮೈನಸ್ ಝೆಡ್ ಆಗಿರಲಿ, ಅಥವಾ ಎಕ್ಸ್ ಇಂಟು ಫೈ ಅದನ್ನು 5x ಅಂತ ಬರಿಬೋದು. ಹಾಗೆ ಎಕ್ಸ್ ಇಂಟು ಝೆಡ್ಡನ್ನು ಎಕ್ಸ್ ಝೆಡ್ ಅಂತ ಬರಿಬೋದು. ಅದೇ ಥರ ಎಕ್ಸ್ ಡಿವೈಡೆಡ್ ಬೈ ಫೈನ ಎಕ್ಸ್ ಬೈ ಫೈ, ಎಕ್ಸ್ ಡಿವೈಡೆಡ್ ಬೈ ಝೆಡ್ಡನ್ನು ಎಕ್ಸ್ ಬೈ ಝೆಡ್ ಅಂತ. ಈ ಎಲ್ಲ ಏನು ಕಾಂಬಿನೇಷನ್ಸ್ ಇದೆಯೋ ಇವು ಎಲ್ಲವೂ ಕೂಡ ನಾವು ಅದನ್ನು ಬೀಜೋಕ್ತಿಗಳು ಅಂತ ಹೇಳ್ಬೋದು. ಬೀಜ ಪದಗಳು ಸೇರಿ ಬೀಜೋಕ್ತಿಗಳಾಗುತ್ತವೆ ಅಂತ ಹೇಳ್ಬೋದು. ಉದಾಹರಣೆನ ಬಳಸ್ಕೊಂಡು, ಕೆಲವೊಂದು ಡೈಲಿ ಲೈಫ್ಸಿನ ಒಂದು ಸಿಚುವೇಶನನ್ನು ಬಳಸ್ಕೊಂಡು ಹೇಳಿಕೆಗಳು ಯಾವ್ಯಾವ ಸ್ಟೇಟ್ಮೆಂಟ್ಸ್ ಬರುತ್ತೋ ಆ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡಿ ಬೀಜೋಕ್ತಿಗಳು ಅಥವಾ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸನ್ನು ಹೇಗೆ ನಾವು ರಚನೆ ಮಾಡ್ಬೋದು ಅಂತ ನೋಡೋಣ. ಮೊದಲನೇ ಉದಾಹರಣೆ ತಗೊಳ್ಳೋಣ. ಒಂದು ಬೈಕಿನ ಮೇಲೆ 8,500 ರೂಪಾಯಿ ರಿಯಾಯಿತಿ ಇದೆ. ಜಾನ್ ಬಳಿ 2 ಬೈಕ್ಗಳನ್ನು ಖರೀದಿಸುವಷ್ಟು ಹಣ ಇದೆ. ಜಾನ್ ಬಳಿ ಎಷ್ಟು ಹಣ ಇದೆ ಎನ್ನುವಂಥದ್ದು ಒಂದು ಕ್ವಶನ್ ಆಗಿರುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟನ್ನು ನಾವು ಬಳಸ್ಕೊಂಡು ಜಾನ್ ಬಳಿ ಎಷ್ಟು ಹಣ ಇದೆ ಅಂತ ಕಂಡುಹಿಡಿಯೋಣ. ಬೈಕಿನ ಬೆಲೆ ಎಷ್ಟು ನಮ್ಗೆ ಗೊತ್ತಿಲ್ಲ, ಬೈಕಿನ ಬೆಲೆ ಎಷ್ಟು ಅಂತಂದ್ಬಿಟ್ಟು ಅದಕ್ಕೆ ನಾವು ಅದನ್ನು ಪಿ ಅಂತ ಪರಿಗಣಿಸೋಣ. ಪ್ರೈಸ್ ಆಫ್ ದಿ ಬೈಕು ಪಿ ಅಂತ ತಗೊಳ್ಳೋಣ. ರಿಯಾಯಿತಿ ನಂತರ ಬೈಕಿನ ಬೆಲೆ ಎಷ್ಟಾಗುತ್ತೆ? ಒಂದು ಬೈಕಿನ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ? 8,500 ರೂಪಾಯಿ ಕೊಟ್ಟಿದ್ದಾರೆ. ನಾವು ಪ್ರೈಸನ್ನು ಪಿ ಅಂತ ತಗೊಂಡಿದ್ದೀವಿ. ಸೊ ಪಿ ಮೈನಸ್ 8,500 ಅಂತ ಹೇಳ್ಬೋದು. ಜಾನ್ ಬಳಿ ಎಷ್ಟು ಹಣ ಇದೆ ಅಂತ ನೋಡೋದಾದರೆ, ಜಾನ್ ಬಳಿ 2 ಬೈಕ್ಗಳನ್ನು ಖರೀದಿಸುವಷ್ಟು ಹಣ ಇದೆ. ಅಂದರೆ ಜಾನ್ ಬಳಿ ಇರುವಂಥ ಹಣ ಏನು ಅಂತಂದರೆ ಈ ಪಿ ಮೈನಸ್ 8,500 ಇದೆಯಲ್ಲ, ಇದರ ಡಬಲ್ ಮಾಡಬೇಕು, ನಾವು 2ರಿಂದ ಗುಣಿಸ್ಬೇಕು. ಸೊ 2 ಇಂಟು ಪಿ ಮೈನಸ್ 8,500 ಅಂತ ಬರಿಬೋದು. ಇಲ್ಲಿ ನಮಗೆ ಪಿನ ಒಂದು ವ್ಯಾಲ್ಯೂ ಗೊತ್ತಾದರೆ ಜಾನ್ ಬಳಿ ಎಷ್ಟು ಹಣ ಇತ್ತು ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಒಂದು ರಮೇಶ ಮತ್ತು ಸುರೇಶ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಹೇಳಿಕೆ ನೋಡೋಣ. ಇದು ಏಜಿಗೆ ಸಂಬಂಧಪಟ್ಟಿರುವಂಥ ಒಂದು ಸಮಸ್ಯೆ. ರಮೇಶ್ ಸುರೇಶ್ಗಿಂತ 8 ವರ್ಷ ಚಿಕ್ಕವನು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈಗ ನಾವು ಏನು ಮಾಡೋಣ ಅಂತಂದರೆ ಸುರೇಶಿನ ಒಂದು ಏಜನ್ನು ಎಸ್ ಅಂತ ತಗೊಳ್ಳೋಣ. ಹಾಗಾಗಿ ರಮೇಶ್ ಎಷ್ಟಾಗ್ತಾನೆ? 8 ವರ್ಷ ಚಿಕ್ಕವನವನು. ಸೊ ಎಸ್ ಮೈನಸ್ 8 ಅಂತ ಬರಿಬೋದು. 5 ವರ್ಷಗಳ ನಂತರ ಸುರೇಶ ರಮೇಶನಿಗಿಂತ ವಯಸ್ಸಿನಲ್ಲಿ 2 ಪಟ್ಟು ದೊಡ್ಡವನಾಗುತ್ತಾನೆ ಎನ್ನುವಂಥದ್ದು ನೆಕ್ಸ್ಟ್ ಸ್ಟೇಟ್ಮೆಂಟು. ಸೊ ಇದನ್ನು ಹೇಗೆ ಬರಿಬೋದು? 5 ವರ್ಷಗಳ ನಂತರ ಅಂತಂದರೆ ಇವತ್ತಿನ ಏಜು ಸುರೇಶಂದು ಎಸ್ ಇದೆ, ಅದಕ್ಕೆ ನಾವು 5ಅನ್ನು ಸೇರಿಸ್ಬೇಕು. ಸೊ ಎಸ್ ಪ್ಲಸ್ 5 ಅಂತ ಹೇಳ್ಬೋದು. ಹಾಗೆ ರಮೇಶನ್ ಕೂಡ ಅವನ ಏಜು ನಿಂತ್ಕೊಳ್ಳಲ್ಲ, ಅವನದು ಏಜು 5 ವರ್ಷ ದೊಡ್ಡಾಗುತ್ತೆ. ಎಸ್ ಮೈನಸ್ 8 ಪ್ಲಸ್ 5 ಅಂತ ಬರಿಬೋದು. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಸ್ ಮೈನಸ್ 3 ಅಂತ ಹೇಳ್ಬೋದು ರಮೇಶನ ಒಂದು ಏಜು. ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ ಕೊಟ್ಟಿದ್ದಾನೆ. ಅಂದರೆ 5 ವರ್ಷಗಳ ನಂತರ ಸುರೇಶ ರಮೇಶನಿಗಿಂತ ವಯಸ್ಸಿನಲ್ಲಿ 2 ಪಟ್ಟಾಗ್ತಾನೆ ಅಂತ. ಅಂದರೆ ರಮೇಶನ ಏಜ್ ಏನಿದೆಯಲ್ಲ 5 ವರ್ಷಗಳ ನಂತರ, ಅದಕ್ಕೆ ನಾವು 2ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು ಎಸ್ ಮೈನಸ್ 3 ಇಸ್ ಈಕ್ವಲ್ ಟು ಎಸ್ ಪ್ಲಸ್ 5 ಅಂತ ನಾವು ಬರಿಬಹುದು. ಈಗ ರಮೇಶ ಏಜಿಂದ ನಾವು ಸ್ಟಾರ್ಟ್ ಮಾಡೋಣ, ಉಲ್ಟಾ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಸುರೇಶನಿಂದ ಸ್ಟಾರ್ಟ್ ಮಾಡಿದ್ವಿ, ಅವನ ಒಂದು ಏಜನ್ನು ನಾವು ಎಸ್ ಅಂತ ತೊಗೊಂಡ್ವಿ. ಈಗ ನಾವು ಏನು ಮಾಡೋಣ ಅಂದರೆ ರಮೇಶನಿಂದ ಶುರು ಮಾಡೋಣ. ಸೇಮ್ ಪ್ರಾಬ್ಲಮನ್ನೇ ಬೇರೆ ಥರ ಸಾಲ್ವ್ ಮಾಡೋದು. ರಮೇಶನ ಏಜು 6 ಅಂತ ಕನ್ಸಿಡರ್ ಮಾಡಿದ್ರೆ ಸುರೇಶ ಏನಾಗ್ತಾನೆ? 8 ವರ್ಷ ದೊಡ್ಡವನು. ಯಾಕೆಂದರೆ ರಮೇಶ ಸುರೇಶನಿಗಿಂತ 8 ವರ್ಷ ಸಣ್ಣವನು. ಸೊ ರಮೇಶನ ಏಜು 6 ಅಂತ ತೊಗೊಂಡ್ರೆ ಸುರೇಶ 6 ಪ್ಲಸ್ 8 ಇರ್ತಾನೆ ಇವತ್ತಿನ ಏಜು. 5 ವರ್ಷದ ನಂತರ ಏನಾಗುತ್ತೆ? ರಮೇಶನು 5 ವರ್ಷ ದೊಡ್ಡಕಾಗ್ತಾನೆ, ಸುರೇಶನು 5 ವರ್ಷ ದೊಡ್ಡಕಾಗ್ತಾನೆ. ಸೊ 5ಅನ್ನು ಸೇರಿಸೋಣ, 6 ಪ್ಲಸ್ 5 ಮಾಡೋಣ, 6 ಪ್ಲಸ್ 8 ಪ್ಲಸ್ 5 ಮಾಡೋಣ, 8 ಪ್ಲಸ್ 5 13. ಸೊ 6 ಪ್ಲಸ್ 13 ಸುರೇಶನ ಏಜ್ ಆಗುತ್ತೆ. 5 ವರ್ಷದ ನಂತರದ ಸಿಚುವೇಶನ್ ಇದು. ಇಲ್ಲಿ ನೆಕ್ಸ್ಟ್ ಏನಿದೆ? 2 ಪಟ್ಟಿದೆ ಅಂತಂದ್ಬಿಟ್ಟು, ಅಂದರೆ ಸುರೇಶನ ಏಜು 5 ವರ್ಷದ ನಂತರ ರಮೇಶನಿಗಿಂತ ಡಬಲ್ ಇದೆ ಅಂತ ಬರುತ್ತೆ. ಹಾಗಾಗಿ ರಮೇಶನ ಏಜಿಗೆ ನಾವು 2ಅನ್ನು ಗುಣಿಸೋಣ, ಅದು 6 ಪ್ಲಸ್ 13ಗೆ ಈಕ್ವಲ್ ಆಗಿರುತ್ತೆ ಅಂತ ನಾವು ಈ ರೀತಿ ಸ್ಟೇಟ್ಮೆಂಟಿಂದ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ಬರಿಬೋದು. ಕೆಲವೊಂದು ಹೇಳಿಕೆಗಳನ್ನು ಹೇಗೆ ನಾವು ಎಕ್ಸ್ಪ್ರೆಷನ್ನಾಗಿ ಬರಿಬೋದು ಅಂತ ಮತ್ತೊಂದಿಷ್ಟು ಉದಾಹರಣೆ ನೋಡೋಣ. ಎಮ್ ಮತ್ತು ಎನ್ ಸಂಖ್ಯೆಗಳ ಗುಣಲಬ್ಧದ 8 ಪಟ್ಟು ಅಂತ ಇದ್ದರೆ 8 ಇಂಟು ಎಮ್ ಇಂಟು ಎನ್. ಎಮ್ ಇಂಟು ಎನ್ ನಾವು ಮಾಡಬೇಕು, ಪ್ರಾಡಕ್ಟನ್ನು ತಗೊಳ್ಬೇಕು, ಗುಣಲಬ್ಧ, ಅದಕ್ಕೆ 8ಅನ್ನು ನಾವು ಗುಣಿಸ್ಬೇಕು. 8 ಇಂಟು ಎಮ್ ಇಂಟು ಎನ್ ಅಂತ ನಾವು ಹೇಳ್ಬೋದು. ಮತ್ತೊಂದು ಹೇಳಿಕೆ, ಎಯನ್ನು 13ರಿಂದ 3 ಬಾರಿ ಕಳೆಯಲಾಗಿದೆ ಅಂತ. ಇದನ್ನು ಹೇಗೆ ಬರಿಬೋದು? 3 ಇಂಟು ಎ ಫಸ್ಟ್ ಮಾಡಬೇಕು, ಅದಕ್ಕೆ ನಾವು 13ಅನ್ನು ಮೈನಸ್ ಮಾಡಬೇಕು. ಸೊ 13 ಮೈನಸ್ 3a ಅಂತ ಹೇಳ್ಬೋದು. ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಬರಿಬೋದು. 13 ಮೈನಸ್ ಎ
-a ಅಂತ ಬರಿಬಹುದು. ಆ -a -a 3 ಸತಿ ಇರುವಂಥದ್ದು -3a ಅಂತ ಆಗುತ್ತೆ. ಸಂಖ್ಯೆ p ಅನ್ನು ವರ್ಗಗೊಳಿಸಿ q ಗೆ ಸೇರಿಸಿ ಅಂತ ಇದೆ. ಅಂದರೆ p ಅನ್ನು ನಾವು ಸ್ಕ್ವೇರ್ ಮಾಡಬೇಕು, p² ಅಂತ ಬರಿಬೇಕು. ಅದಕ್ಕೆ ನಾವು q ಅನ್ನು ಸೇರಿಸಬೇಕು. ಸೊ ಪ್ಲಸ್ q. ಸೊ ಫೈನಲ್ ಆಗಿ p² + q ಅಂತ ಬರಿಬಹುದು. s ಮತ್ತು t ಸಂಖ್ಯೆಗಳ ಮೊತ್ತದ 1/3 ಅಂತ ಇದೆ. ಅಂದರೆ s ಮತ್ತು t ಅನ್ನು ಸೇರಿಸೋಣ, ಕೂಡಿಸೋಣ. ಅದರ 1/3 1/3 × s + t ಬ್ರ್ಯಾಕೆಟ್ಸ್ನಲ್ಲಿ s + t ಅಂತ ಬರಿಬೇಕು. ಹೀಗೆ ಬಹಳಷ್ಟು ಹೇಳಿಕೆಗಳನ್ನು ನಾವು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗಿ ಬೀಜೋಕ್ತಿಗಳಾಗಿ ರಚನೆ ಮಾಡಬಹುದು. ಮೇಯ್ನ್ ಆಗಿ ಹೇಳಿಕೆಗಳಲ್ಲಿ ಯಾವ ಚರಾಕ್ಷರಗಳನ್ನು ಕೊಟ್ಟಿದ್ದಾರೆ, ಆ ಚರಾಕ್ಷರಗಳ ಮಧ್ಯೆ ಗಣಿತದ ಯಾವ ಮೂಲಭೂತ ಕ್ರಿಯೆಗಳಿದೆ, ಅಂದರೆ ಅಡಿಷನ್ ಇದೆಯಾ, ಸಬ್ಟ್ರಾಕ್ಷನ್ ಇದೆಯಾ, ಮಲ್ಟಿಪ್ಲಿಕೇಶನ್ ಇದೆಯಾ, ಡಿವಿಷನ್ ಕೊಟ್ಟಿದ್ದಾರಾ, ಅದನ್ನು ಗ್ರಹಿಕೆ ಮಾಡಿಕೊಂಡು ಈ ಥರ ಬೀಜೋಕ್ತಿಗಳನ್ನು ಈಸಿಯಾಗಿ ರಚನೆ ಮಾಡಬಹುದು. ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ಸೂರ್ಯನು ಒಂದು ಮರವನ್ನು ನೋಡಿದನು. ಆ ಮರದಲ್ಲಿರುವ ಎಲೆಗಳ ಸಂಖ್ಯೆಯು ಮರದ ಟೊಂಗೆಗಳ ಸಂಖ್ಯೆಯ 6ರಷ್ಟು ಇದ್ದಿತ್ತು. ಅವನು ಮರದಲ್ಲಿ ಕೆಲವು ಗುಬ್ಬಚ್ಚಿಗಳು ಕುಳಿತಿರುವುದನ್ನು ನೋಡುತ್ತಾನೆ. ಅವು ಮರದಲ್ಲಿದ್ದ ಹೂವುಗಳ ಸಂಖ್ಯೆಯ 3ರಷ್ಟು ಇದ್ದವು. ಮರದಲ್ಲಿದ್ದ ಒಟ್ಟು ಎಲೆಗಳು ಮತ್ತು ಗುಬ್ಬಚ್ಚಿಗಳನ್ನು ತೋರಿಸುವ ಒಂದು ಬೀಜೋಕ್ತಿಯನ್ನು ಸೃಷ್ಟಿಸಿ ಅಂತ ಪ್ರಶ್ನೆ. ಇಲ್ಲಿ ಇನ್ನೊಂದು ಡೇಟಾ ಕೊಟ್ಟಿದ್ದಾರೆ. ಮರದಲ್ಲಿದ್ದ ಟೊಂಗೆಗಳ ಸಂಖ್ಯೆ b ಎಂದು ಮತ್ತು ಹೂವುಗಳ ಸಂಖ್ಯೆ f ಎಂದು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸು ಈ ರೀತಿ ಇದೆ, ABCD. ಸರಿಯಾದ ಉತ್ತರ ನೋಡೋಣ. ಇದು ಆಪ್ಷನ್ ಬಿ ಆಗಿರುತ್ತೆ. ಪರಿಹಾರ ನೋಡೋಣ. ಮರದಲ್ಲಿರುವ ಎಲೆಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ ಅದು 6 × ಮರದಲ್ಲಿರುವ ಟೊಂಗೆಗಳ ಸಂಖ್ಯೆ ಇದೆ. ಮರಗಳ ಟೊಂಗೆಗಳ 6ರಷ್ಟು ಇದೆ ಅಂತ ಇದೆ. ಸೊ 6 × ಮರದಲ್ಲಿರುವ ಟೊಂಗೆಗಳ ಸಂಖ್ಯೆ ಮಾಡಬೇಕು. ಇದನ್ನು ನಾವು 6 × b ಅಂತ ಬರಿಬಹುದು. ಯಾಕೆ ಅಂತಂದರೆ ಟೊಂಗೆಗಳ ಸಂಖ್ಯೆಯನ್ನು b ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಮರದಲ್ಲಿ ಕುಳಿತಿರುವ ಗುಬ್ಬಚ್ಚಿಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ ಅದು ಮರದಲ್ಲಿರುವ ಹೂವುಗಳ ಸಂಖ್ಯೆಯ 3 ಪಟ್ಟು ಇದೆ. ಸೊ 3 × ಮರದಲ್ಲಿರುವ ಹೂವುಗಳ ಸಂಖ್ಯೆ ಮಾಡಬೇಕು. ಅದನ್ನು ನಾವು 3 × f ಅಂತ ಬರಿಬಹುದು. ಇವು ಎರಡನ್ನು ನಾವು ಸೇರಿಸ್ಬಿಟ್ರೆ ನಮಗೆ ಫೈನಲ್ ಆದ ಆನ್ಸರ್ ಸಿಗುತ್ತೆ. ಅಂದರೆ ಮರದಲ್ಲಿದ್ದ ಒಟ್ಟು ಎಲೆಗಳು ಮತ್ತು ಗುಬ್ಬಚ್ಚಿಗಳ ಸಂಖ್ಯೆ 6 × b + 3f ಅಂತ ಹೇಳ್ಬೋದು. ಟೀಚೋಪಿಯಾ ಆ್ಯಪ್ನಲ್ಲಿರುವಂಥ ರಿಸೋರ್ಸಸ್ ಅಂದರೆ ಎಕ್ಸ್ಪ್ಲೇನರ್ ವಿಡಿಯೋಸ್ ಇದೆ, ಹಾಗೆ ಪಾಠ ಯೋಜನೆಗಳು, ಲೆಸನ್ ಪ್ಲ್ಯಾನ್ಗಳಿದ್ದಾವೆ 5E ಮಾಡೆಲ್ನಲ್ಲಿ. ಅದೇ ರೀತಿ ನೀವು ಅಭ್ಯಾಸ ಹಾಳೆಗಳನ್ನು ನೋಡ್ಬೋದು. ಅದೇ ರೀತಿ ಕೆಲವು PBL ಚಟುವಟಿಕೆಗಳು ಕೂಡ ನಾವು ಟೀಚೋಪಿಯಾ ಆ್ಯಪ್ನಲ್ಲಿ ನೋಡ್ಬೋದು. ಈ ಎಲ್ಲ ಸಂಪನ್ಮೂಲಗಳನ್ನು ನೀವು ಬಳಸಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.